ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಕೃಪಾಲಯ ದೇವಾಲಯದ ಗುರುವಾರದ ಸಂಜೆಯ ಪ್ರಾರ್ಥನೆ ಹಾಗೂ ಸತ್ಯವೇದ ಅಧ್ಯಯನದ ಸಮಯವನ್ನು ನಾವೀಗ ಪ್ರಾರಂಭ ಮಾಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿದ್ದಾನೆ. ಹಾಗೂ ಈ ದಿವಸದಿಂದ ನಾವು ಆಗಮನ ಕಾಲದ ಈ ಸಂದರ್ಭದಲ್ಲಿ ಮತ್ತಾಯನ ಸುವಾರ್ತೆಯ ಅನೇಕ ಅಧ್ಯಾಯಗಳನ್ನು ನಾವು ನೋಡಲಿದ್ದೇವೆ. ಹೀಗಾಗಿ ದೇವರು ನಮ್ಮನ್ನು ತನ್ನ ಸುವಾರ್ತೆಯಲ್ಲಿ ಮತ್ತು ವಿಶೇಷವಾಗಿ ಆಗಮನ ಕಾಲ ಕ್ರಿಸ್ಮಸ್ ಹಬ್ಬದ ಪ್ರಾರಂಭದ ವಾರಗಳಿರತಕ್ಕಂಥ ನಾವು ದೇವರನ್ನು ಆರಾಧಿಸೋಣ ಮತ್ತು ವಿಶೇಷವಾಗಿ ಧ್ಯಾನವನ್ನು ನಾವು ಮಾಡಲಿಕ್ಕೆ ಸ್ವಾಮಿ ಕೊಟ್ಟಂಥ ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತಾ ನಾವು ಈ ಆಗಮನ ಕಾಲದ ಎಲ್ಲ ವಾರಗಳಲ್ಲಿ ನಾವು ದೇವರನ್ನು ಸ್ತುತಿಸಿ ಕೊಂಡಾಡೋಣ. ಹಾಡುವ ಸಂಗೀತಗಳಲ್ಲಿ 39ನೆಯ ಸಂಗೀತಗಳಲ್ಲಿ ನಾವೆಲ್ಲರೂ ಹಾಡುವ ಓ ಬನ್ನಿ ಹಿರಿ ಕಿರಿಯರೇ. ಓ ಬನ್ನಿ ಹಿರಿ ಕಿರಿಯರೇ, ಸುರಾಗವೆತ್ತಿರಿ, ಹೋಸನ್ನ ಎಂದು ಕ್ರಿಸ್ತಗೆ ಇಂಪಾಗಿ ಹಾಡಿರಿ. ದೇವಾವತಾರ ಆತನೇ ಸಂತೋಷ ಪಡಿರಿ. ರಾಜಾದಿ ರಾಜ ಪ್ರಭುವೆ ಸಾಷ್ಟಾಂಗ ಬೀಳಿರಿ. ಕ್ರಿಸ್ತೇಸುವಿನ ನಾಮವು ಮಹತ್ವವುಳ್ಳದು, ಸಮಸ್ತ ಜನ ಅದನ್ನು ಕೊಂಡಾಡತಕ್ಕದು. ಹೌದಕನೇ ವಿಮೋಚಕ ಲೋಕೋಪಕಾರಿಯು, ಎಲ್ಲರಿಗಾತ ರಕ್ಷಕ ಶಾಶ್ವತಾಶ್ರಯವು. ಓ ದೇವ ಭಕ್ತರೆಲ್ಲರೇ ಆಸಕ್ತರಾಗಿರಿ. ಇಮ್ಮಾನುವೇಲಿಗಾಗಿಯೇ ಹೋರಾಟ ಮಾಡಿರಿ. ಈ ಯುದ್ಧದಲ್ಲಿ ಯಾರಿಗೆ ವಿಜಯವಾಯಿತೋ, ನಿರ್ಲಯವಾದ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲವೋ. ಆನಂದವುಳ್ಳ ಲೋಕವ ಕಣ್ಣೆತ್ತಿ ದೃಷ್ಟಿಸಿ, ಅಲ್ಲಾಗುವಂತ ವೈಭವ ಇಲ್ಲಿಂದ ನೋಡಿರಿ. ಆ ಸುಖ ಪೂರ್ತಿಯು ಸಂಪದ್ಯವಾದರೆ, ನಿರಂತರ ಬಟಿಸೇವು ಬಾಳೆಸು ಸ್ವಾಮಿಯೇ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮ ತಂದೆಯ ದೇವರೇ, ನೀನು ಸರ್ವ ವಿಧವಾದಂಥ ಘನತೆ ಗೌರವವನ್ನು ಮತ್ತು ಸ್ವಾಮಿ ಮಹಿಮೆಯನ್ನು ತೊರೆದು ನಮ್ಮ ರಕ್ಷಣಾರ್ಥವಾಗಿ ಇಹಲೋಕಕ್ಕೆ ಮಾನವತಾರಿಯಾಗಿ ನೀನು ಜನಿಸಿ ಬಂದಿದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮತ್ತು ಈ ಆಗಮನ ಕಾಲದ ಪ್ರಾರಂಭದ ವಾರಗಳಲ್ಲಿ ಸ್ವಾಮಿ ನಾವು ನಿನ್ನನ್ನು ಧ್ಯಾನಿಸುವಂತೆ ಕೃಪೆ ಮಾಡು. ಈ ಧ್ಯಾನ ಸಮಯಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಸ್ವಾಮಿ ಕಾಪಾಡಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಮತ್ತು ವಿಶೇಷವಾಗಿ ಸ್ವಾಮಿ
ಈ ದಿವಸ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ಎಲ್ಲ ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ಸೇವಕರನ್ನ ಸ್ವಾಮಿ ನೀನು ಶಿಲುಬೆಯ ನೆರಳಲ್ಲಿಟ್ಟು ಆ ಮೂಲಕವಾಗಿ ನಮ್ಮನ್ನು ನಡೆಸು. ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ವಾರಗಳಲ್ಲಿ ನಾವು ವಿಶೇಷವಾಗಿ ಪ್ರಸಂಗಿ ಪುಸ್ತಕದ ಎಲ್ಲ ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ಅದರ ಹಿಂದಿನ ದಿವಸಗಳಲ್ಲಿ ನಾವು ನೋಡುವಾಗ ಪ್ರಕಟಣೆ ಪುಸ್ತಕವನ್ನು ಸಹ ನಾವೀಗ ಮುಗಿಸಿದ್ದೇವೆ. ಪ್ರಕಟಣೆ ಪುಸ್ತಕದ ಅಂತ್ಯಕಾಲದ ಸೂಚನೆಗಳು ಮತ್ತು ನಮ್ಮ ಜೀವಿತಕ್ಕೆ ಬೇಕಾದಂಥ ಆರೋಗ್ಯಕರವಾದಂಥ ಒಂದು ಜ್ಞಾನ, ಪ್ರಕಾಶಮಾನವಾದಂಥ ಜೀವಿತವನ್ನು ನಾವು ಸೊಲೊಮೋನನ ಪ್ರಸಂಗಿ ಪುಸ್ತಕದಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಮತ್ತು ಈ ದಿವಸ ನಾವು ವಿಶೇಷವಾಗಿ ಆಗಮನ ಕಾಲದಲ್ಲಿ, ಅಂದರೆ ಮುಂದಿನ ತಿಂಗಳು, ಅಂದರೆ ಡಿಸೆಂಬರ್ ಪೂರ್ತಿಯಾಗಿ ನಾವು ಸ್ವಾಮಿಯ ಆಗಮನ ಕಾಲವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೈವ ಧ್ಯಾನವನ್ನು ನಾವು ಮಾಡಲಿದ್ದೇವೆ. ಅದಕ್ಕೆ ಪೂರಕವಾಗಿ ಮತ್ತು ವಿಶೇಷವಾಗಿ ಈ ಸುವಾರ್ತೆಗಳಲ್ಲಿ ಬರುವಂಥ ಸ್ವಾಮಿಯ ಆಗಮನ ಕಾಲ ಮತ್ತು ಆತನ ಅವತರಣಿಕೆ ಅಥವಾ ಆತನ ಹುಟ್ಟಿನ ವಿಚಾರವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಎಷ್ಟು ಅಗತ್ಯವಾಗಿದೆ. ಆದ ಕಾರಣ ಕ್ರಿಸ್ಮಸ್ ಹಬ್ಬದ ಸಂದರ್ಭಕ್ಕೆ ನಾವು ಹೋಗುವಾಗ ಅದಕ್ಕೆ ಸಂಪೂರ್ಣವಾದಂಥ ಅದರ ವಿಚಾರವಾಗಿ ಮಾಹಿತಿಗಳನ್ನು ಮತ್ತು ದೈವ ಸಂದೇಶಗಳನ್ನು ನಾವು ಸಿದ್ಧಪಡಿಸಿಕೊಂಡಾಗ ಒಂದು ವೇಳೆ ನಾವು ಈ ಒಂದು ಕೋವಿಡ್ನ ಕೊನೆಯ ಸಂದರ್ಭಗಳಲ್ಲಿರ್ತಕ್ಕಂಥ ನಾವು ವಿಶೇಷವಾಗಿ ಸ್ವಾಮಿಯನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯಕಾರಿ ಆಗುತ್ತದೆ ಎಂಬುದಾಗಿ ನಾನು ಯೋಚಿಸುತ್ತಾ ಪ್ರಾರ್ಥನಾಪೂರ್ವಕವಾಗಿ ಸ್ವಾಮಿ ಕೊಟ್ಟಂಥ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ನಾನೀಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯವನ್ನು ನಿಮ್ಮ ಮುಂದೆ ಓದಿ ಧ್ಯಾನಕ್ಕೆ ನಿಮ್ಮನ್ನು ನಡೆಸುವಂತೆ ನಾನು ಈ ಸಂದರ್ಭದಲ್ಲಿ ಇಷ್ಟವುಳ್ಳವನಾಗಿದ್ದೇನೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ. ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು, ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮರಳಲ್ಲಿ ಪೆರೆಚನನ್ನು ಚೆಹರನನ್ನು ಪಡೆದರು, ಪೆರೆಚನು ಹೆಬ್ರೋನನ್ನು ಪಡೆದನು, ಹೆಚ್ರೋನನು ಅರಾಮನನ್ನು ಪಡೆದನು, ಅರಾಮನು ಅಮಿನಾದಾಬನನ್ನು ಪಡೆದನು, ಅಮಿನಾದಾಬನು ನಹೋಷನನ್ನು ಪಡೆದನು, ನಹೋಷನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ರಹಾಬಳಲ್ಲಿ ಬೋಜವನನ್ನು ಪಡೆದನು, ಬೋಜವನು ರೂತಳಲ್ಲಿ ಒಬೇದನನ್ನು ಪಡೆದನು, ಒಬೇದನು ಇಷಯನನ್ನು ಪಡೆದನು, ಇಷಯನು ಅರಸನಾದ ದಾವೀದನನ್ನು ಪಡೆದನು. ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನ್ನು ಪಡೆದನು, ಸೊಲೊಮೋನನು ರೆಹಬ್ಬಾಮನನ್ನು ಪಡೆದನು, ರೆಹಬ್ಬಾಮನು ಅಬೀಯನನ್ನು ಪಡೆದನು, ಅಬೀಯನು ಆಸನನ್ನು ಪಡೆದನು, ಆಸನು ಯೆಹೋಷಾಫಾಟನನ್ನು ಪಡೆದನು, ಯೆಹೋಷಾಫಾಟನು ಯೆಹೋರಾಮನನ್ನು ಪಡೆದನು, ಯೆಹೋರಾಮನು ಉಜ್ಜೀಯನನ್ನು ಪಡೆದನು, ಉಜ್ಜೀಯನು ಯೋತಾಮನನ್ನು ಪಡೆದನು, ಯೋತಾಮನು ಅಹಾಜನನ್ನು ಪಡೆದನು, ಅಹಾಜನು ಹಿಜ್ಕೀಯನನ್ನು ಪಡೆದನು, ಹಿಜ್ಕೀಯನು ಮನಸ್ಸೆಯನ್ನು ಪಡೆದನು, ಮನಸ್ಸೆಯು ಅಮೋನನನ್ನು ಪಡೆದನು, ಅಮೋನನು ಯೌಷಿಯನ್ನು ಪಡೆದನು. ಪ್ರಜೆಯು ಬಾಬೆಲಿಗೆ ಸೆರೆ ಹೋದ ಸಮಯದಲ್ಲಿ ಯೋಷಿಯನನ್ನು ಯೆಕೋನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು. ಬಾಬೆಲಿಗೆ ಸೆರೆ ಹೋದ ಮೇಲೆ ಯೆಕೋನ್ಯನು ಶೇಸ್ತಿಯೇಲನನ್ನು ಪಡೆದನು, ಶೇಸ್ತಿಯೇಲನು ಜೆರುಬ್ಬಾಬನನ್ನು ಪಡೆದನು, ಜೆರುಬ್ಬಾಬೆಲನು ಅಬೀಹೂದನನ್ನು ಪಡೆದನು, ಅಬೀಹೂದನು ಎಲ್ಯಾಕೀಮನನ್ನು ಪಡೆದನು, ಎಲ್ಯಾಕೀಮನನ್ನು ಅಜೋರನನ್ನು ಪಡೆದನು, ಅಚೋರನು ಸದೋಕನನ್ನು ಪಡೆದನು, ಸದೋಕನು ಸುಕೀಮನನ್ನು ಪಡೆದನು, ಸುಕೀಮನು ಎಲಿಹುವನ್ನು ಪಡೆದನು, ಎಲಿಹುವನು ಎಲಿಯಾಜರನನ್ನು ಪಡೆದನು, ಎಲಿಯಾಜರನು ಮತ್ತಾನನನ್ನು ಪಡೆದನು, ಮತ್ತಾನ ಯಾಕೋಬನನ್ನು ಪಡೆದನು, ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಹೀಗೆ ಅಬ್ರಹಾಮನಿಂದ ದಾವೀದನವರೆಗೆ ಒಟ್ಟು 14 ತಲೆಗಳು, ದಾವೀದನ ಮೊದಲುಗೊಂಡು ಬಾಬೆಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು, ಬಾಬೆಲಿಗೆ ಸೆರೆ ಹೋದದಿನಿಂದ ಕ್ರಿಸ್ತನವರೆಗೂ 14 ತಲೆಗಳು. ಯೇಸು ಕ್ರಿಸ್ತನ ಜನನವು ಹೇಗಾಯಿತಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದಳು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು.
ಇವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಅದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದಿದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗುವನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು ಎಂಬುದೇ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, 25 ವಾಕ್ಯಗಳುಳ್ಳಂಥ ಈ ಅಧ್ಯಾಯ ಅನೇಕ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಈ ದಿವಸ ತರಲಿದೆ. ನಮ್ಮ ಧ್ಯಾನಕ್ಕಾಗಿ ವಾಕ್ಯಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ನಮ್ಮ ಮುಂದೆ ಬರುವಂಥದ್ದು ಜೀನಿಯಾಲಜಿ ಅಥವಾ ವಂಶಾವಳಿಯನ್ನು ಕುರಿತು. ನಾನು ವಂಶಾವಳಿಯನ್ನು ಓದುವಾಗ ಅನೇಕರಿಗೆ ಅದು ಒಂದು ರೀತಿಯಲ್ಲಿ ಕಾಣ್ಬೋದು. ಅವನನ್ನು ಪಡೆದನು ದಾವೀದನು, ಸೊಲೊಮೋನನ ಪಡೆದನು ಸೊಲೊಮೋನನು, ಹೀಗೆ ಅವನನ್ನು ಪಡೆದನೆಂಬುದಾಗಿ ಹೇಳುವಂಥ ಒಂದು ಘಟನೆಗಳು ಏನಿದೆ, ಇದು ಮತ್ತಾಯನು ವಿಶೇಷವಾಗಿ ಕರ್ತನಾದಂಥ ಯೇಸುವನ್ನು ಚರಿತ್ರೆಯಲ್ಲಿ, ಮಾನವ ಚರಿತ್ರೆಯಲ್ಲಿ ಒಂದು ಕಾಲಘಟ್ಟದಲ್ಲಿ ಅವನನ್ನು ಸೂಚಿಸಲಿಕ್ಕಾಗಿ ಕೊಡುವಂಥ ಒಂದು ವಿವರಣೆ, ನ್ಯಾರೇಷನ್. ಆದ ಕಾರಣ ಇದನ್ನು ನಾವು ಮರೆಯಬಾರದು. ಜೀನಿಯಾಲಜಿ ಬಹಳ ಪ್ರಮುಖವಾದಂಥದ್ದು. ನಮ್ಮ ಕುಟುಂಬದ ವಿಚಾರಗಳನ್ನು ನಾವು ನೋಡುವಾಗ ನಮ್ಮ ಈ ಪೂರ್ವಿಕರು ಯಾರೆಂಬುದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ನಮ್ಮ ಪೂರ್ವಿಕರ ಉದ್ದೇಶಗಳೇನು, ಪೂರ್ವಿಕರು ಯಾವ ರೀತಿಯಲ್ಲಿ ಇದ್ದರು ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥ ಸತ್ಯವನ್ನು ನಾವು ನೋಡ್ತೇವೆ. ಅಂಥದ್ರಲ್ಲಿ ಮತ್ತಾಯನು ಮತ್ತು ಲೂಕನು ಈ ಇಬ್ಬರು ಮಾತ್ರ ವಂಶಾವಳಿಯನ್ನು ಸಂಪೂರ್ಣವಾದಂಥ ಪರಿಪೂರ್ಣವಾದಂಥ ರೀತಿಯಲ್ಲಿ ನಮ್ಮ ಮುಂದೆ ಇಡ್ತಾರೆ. ಆ ವಂಶಾವಳಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲನೇದಾಗಿ ಮತ್ತಾಯನು ಪ್ರತಿಯೊಂದು ಹಂತದಲ್ಲಿ, ಅಂದರೆ ಮತ್ತಾಯನು ಅಬ್ರಹಾಮನಿಂದ ಪ್ರಾರಂಭ ಮಾಡ್ತಾನೆ ಮತ್ತು ದಾವೀದನವರೆಗೂ ಒಂದು 14 ಸಂತತಿಗಳನ್ನು ಆತನು ಹೇಳ್ತಾ ಹೋಗ್ತಾನೆ. ಅದಾದ ನಂತರ ದಾವೀದನಿಂದ, ಇದು ಬಹಳ ಪ್ರಮುಖವಾದಂಥದ್ದು, ಅಬ್ರಹಾಮನು ವಿಶ್ವಾಸದ ತಂದೆಯಾದರೆ, ಇಸ್ರಾಯೇಲರಿಗೆ ಅಥವಾ ಯಹೂದ್ಯರಿಗೆ ವಿಶ್ವಾಸದ ತಂದೆಯಾದರೆ, ಆತನು ದೇವರಲ್ಲಿ ವಿಶ್ವಾಸ ಇಟ್ಟಂಥ ಎಲ್ಲರ ತಂದೆಯಾಗುತ್ತಾನೆ. ಆದ ಕಾರಣ ಇಲ್ಲಿ ಮತ್ತಾಯನ ವಿಶೇಷತೆ ಏನು ಅಂತ ಹೇಳಿದ್ರೆ, ಕರ್ತನಾದಂಥ ಯೇಸು ಸ್ವಾಮಿಯನ್ನು ಅಬ್ರಹಾಮನ ಮೂಲಕವಾಗಿ ಗುರುಸುವಂಥದ್ದು, ಇಬ್ರಿಯರ ಮೂಲಕವಾಗಿ ಲೋಕಕ್ಕೆ ಆತನನ್ನು ಪರಿಚಯ ಮಾಡುವಂಥದ್ದು. ಅಬ್ರಹಾಮನ ಮೂಲಕವಾಗಿ 14 ತಲೆಮಾರುಗಳನ್ನು ಆತನು ವಿವರಿಸ್ತಾ ಇದ್ದಾನೆ. ಅದಾದ ನಂತರ ದಾವೀದನಿಂದ ನಂತರ ನಾವು ನೋಡುವಾಗ ರಾಜನಾದಂಥ ಜೋಷಿಯನ, ಅಂದರೆ ಬಾಬಿಲೋನಕ್ಕೆ ಸೆರೆ ಹೋಗುವುದಕ್ಕಿಂತ ಮುಂಚೆ, ಅಂದರೆ ನೆಬೂಕದ್ನೆಚ್ಚರನು, ಬಾಬಿಲೋನ್ ರಾಜನಾದಂಥ ನೆಬೂಕದ್ನೆಚ್ಚರನು ಯೆರೂಸಲೇಮನ್ನು ನಾಶ ಮಾಡಿ ಅವರನ್ನೆಲ್ಲ ಸೆರೆ ಹಿಡಿದು ಹೋಗುವಂಥವರೆಗೆ 14 ತಲೆಗಳನ್ನು ಆತನು ಗುರುತಿಸ್ತಾ ಇದ್ದಾನೆ. ಅದಾದ ನಂತರ ಈ ಯೋಷಿಯನ ಮೂಲಕವಾಗಿ, ಅಂದರೆ ಬಾಬೆಲಿನ ಘಟನೆಯ ನಂತರ ಯೋಸೆಫ್ ಮತ್ತು ಮರಿಯಳ ಆ ಜೀವಿತದವರೆಗೂ ನಾವು ನೋಡುವಾಗ 14 ತಲೆಮಾರುಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಮೊದಲನೆಯ ತಲೆಮಾರಿನಲ್ಲಿ 14 ತಲೆಮಾರುಗಳಿದೆ. ಮೊದಲನೆಯ ಒಂದು ಭಾಗದಲ್ಲಿ ಅಬ್ರಹಾಮನಿಂದ ದಾವೀದನವರೆಗೂ. ಅದಾದ ನಂತರ ಬರುವಂಥದ್ದು ಸೆರೆಮನೆಯವರೆಗೂ, ದಾವೀದನಿಂದ ಸೆರೆಮನೆಯವರೆಗೂ 14 ತಲೆಮಾರುಗಳನ್ನು ಆತನು ಗುರುತಿಸ್ತಾ ಇದ್ದಾನೆ. ಬಾಬೆಲ್ನಿಂದ ಹೊರಗಡೆ ಬಂದಂಥ ಜನರ ತಲೆಮಾರಿನಿಂದ ಕರ್ತನಾದಂಥ ಯೇಸು ಸ್ವಾಮಿಯ ತಂದೆ ತಾಯಿಗಳಾದಂಥ ಯೋಸೆಫ್ ಮತ್ತು ಮರಿಯಳ ಜೀವಿತಕ್ಕೆ ಬರುವಾಗ, ಯೆರೂಸಲೇಮಿಗೆ ಬರುವಾಗ, ಯೇಸು ಸ್ವಾಮಿ ಹುಟ್ಟುವಂಥ ಸಂದರ್ಭಕ್ಕೆ ಆತನು 14 ತಲೆಮಾರುಗಳನ್ನು ಆತನು ಹೇಳ್ತಾ ಇದ್ದಾನೆ. ಅದ ಕಾರಣ 14 × 3 ಭಾಗಗಳನ್ನಾಗಿ ನಾವು ನೋಡುವಾಗ ಅಷ್ಟು ತಲೆಮಾರುಗಳನ್ನು ಆತನು ನಮ್ಮ ಮುಂದೆ ಸ್ವಾಮಿಗಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಚರಿತ್ರೆಯನ್ನು ಸ್ಪಷ್ಟವಾಗಿ ಗುರುತಿಸ್ತಾ ಇದ್ದಾನೆ. ಅಬ್ರಹಾಮನಿಂದ ಮತ್ತಾಯನು ಗುರುಸುವಂಥದ್ದು, ದಾವೀದನವರೆಗೂ ಗುರುಸುವಂಥದ್ದು, ಇದು ಚರಿತ್ರೆಯಲ್ಲಿ ಇರತಕ್ಕಂಥ ಘಟನೆಗಳು. ನಂತರ ಬಾಬಿಲೋನದ ಚರಿತ್ರೆ, ನೆಬೂಕದ್ನೆಚ್ಚರನು ಅವರನ್ನು ಸೆರೆ ಒಯ್ಯುವಂಥವರೆಗೂ ಒಂದು 14 ತಲೆಮಾರುಗಳನ್ನು. ನಂತರ
ಅಲ್ಲಿಂದ ಮುಂದೆ 14 ತಲೆಮಾರುಗಳು, ಮಕಬಿಯ ಯುದ್ಧಗಳು, 400 ವರ್ಷಗಳ ಪ್ರವಾದಿಗಳು ಹೇಳಿದಂತೆ ಎಲ್ಲ ಮಾತುಗಳು ಮತ್ತು ಅಲೆಕ್ಸಾಂಡರ್ನ ಕಾಲದ ಎಲ್ಲ ಸಂದರ್ಭಗಳಲ್ಲಿ ಅವುಗಳು ದಾಟಿ ಹೋಗುತ್ತಾ ಕರ್ತನಾದ ಯೇಸು ಸ್ವಾಮಿ ಹುಟ್ಟುವಂಥ ಸಂದರ್ಭದಲ್ಲಿ ಅದು 14 ತಲೆಮಾರುಗಳನ್ನು ನಾವು 14 × 3 ತಲೆಮಾರುಗಳು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಲೂಕನನ್ನು ನಾವು ನೋಡುವಾಗ ಲೂಕನು 3ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಟೋಟಲಾಗಿ 75 ಜನರೇಷನ್ಗಳನ್ನು ಅಂದರೆ ತಲೆಮಾರುಗಳನ್ನು ಆತನು ಗುರುಸ್ತಾ ಇದ್ದಾನೆ. ಈತನು ಆದಮನಿಂದ ಪ್ರಾರಂಭ ಮಾಡ್ತಾನೆ, ದೇವರಿಂದ ಪ್ರಾರಂಭ ಮಾಡ್ತಾನೆ. ಆದಮನು ದೇವರ ಮಗನಾಗಿದ್ದನು ಎಂಬುದಾಗಿ ಕೊನೆಯದಾಗಿ ಆತನು ಹೇಳ್ತಾ ಹೋಗುತ್ತಾನೆ. ಅದ ಕಾರಣ ಹೀಗೆ ಈತನು ಹಿಂದಿನಿಂದ ಮತ್ತಾಯನು ಅಬ್ರಾಹ್ಮನಿಂದ ಶುರು ಮಾಡಿದರೆ ಈತನು ಸ್ವಾಮಿಯಿಂದ ದೇವರ ಮಗನ ಅಂದರೆ ದೇವರ ಮಗನಾದಂಥ ಆದಮನವರೆಗೂ ಹವ್ವಳವರೆಗೂ ಆ ಒಂದು ಸಂತತಿಗಳನ್ನು ಹೇಳುತ್ತಾ 75 ಜನರೇಷನ್ಗಳನ್ನು 75 ವಿಶೇಷವಾದಂಥ ಒಂದು ವಂಶಾವಳಿಯನ್ನು ಆತನು ಹೇಳ್ತಾ ಹೋಗ್ತಾನೆ. ಅದ ಕಾರಣ ಲೂಕನ ಒಂದು ಮುಖ್ಯವಾದಂಥ ಉದ್ದೇಶ ಈ ವಂಶಾವಳಿಯನ್ನು ವಿವರಿಸುವುದರಲ್ಲಿ ನಾವು ನೋಡುವಾಗ ಅದನ್ನು ನೀವು ಮನೆಯಲ್ಲಿ ಅದನ್ನು ನೋಡಿ 3ನೇ ಅಧ್ಯಾಯದಲ್ಲಿ ಪ್ರಾರಂಭದ 3ನೇ ಅಧ್ಯಾಯದಲ್ಲಿ ಬರುವಂಥದ್ದು ಲೂಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನು ಜೀನಿಯಾಲಜಿಯನ್ನು ಹೇಳ್ತಾನೆ ಅಥವಾ ವಂಶಾವಳಿಯನ್ನು ಹೇಳ್ತಾನೆ. ಅದು ಬಹಳ ಮುಖ್ಯವಾಗಿ ಅದು ಅನ್ಯರಿಗೂ ಸಹ ಸಂಬಂಧಪಟ್ಟಂಥ ಒಂದು ವಂಶಾವಳಿಯಾಗಿರುತ್ತದೆ. ದೇವರ ಮಗನು ಎಂಬುದಾಗಿ ಹೇಳ್ತಾನೆ, ಆದಮನ ಮಗನು ಎಂಬುದಾಗಿ ಹೇಳ್ತಾನೆ, ಆದಮನ ಮಕ್ಕಳಾದಂಥ ಸೇತರು, ಹೀಗೆ ಮುಂದೆ ಬರುವಂಥ ಎಲ್ಲ ಆ ಜನಾಂಗಗಳನ್ನು ಆತನು ಹೇಳ್ತಾ ಕೊನೆಯದಾಗಿ ಆತನು ಯೇಸು ಸ್ವಾಮಿಯಿಂದ, ಮರಿಯಳಿಂದ, ಯೋಸೆಫನಿಂದ ದೇವರ ಮಗನಾದಂಥ ಮೊದಲನೆಯ ಮಗನಾದಂಥ ಆದಮನವರೆಗೂ ಸುಮಾರು 75 ಜನಾಂಗಗಳನ್ನು ಅಥವಾ 75 ವಂಶಾವಳಿಯನ್ನು ಆತನು ಹೇಳುತ್ತಾ ಹೋಗ್ತಾನೆ. ಅಂದರೆ ಭಾಳ ನಿರ್ದಿಷ್ಟವಾದಂಥ ರೀತಿಯಲ್ಲಿ ಇವರು ಈ ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಚರಿತ್ರೆಗೆ ಇದು ಬೇಕಾದಂಥದ್ದು, ಯೇಸು ಸ್ವಾಮಿಯ ಜನನಕ್ಕೆ ಇದು ಬೇಕಾದಂಥದ್ದು. ಇದು ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಕಾಲದಲ್ಲಿ ಬಂದು ಯಾವುದೋ ಕಾಲದಲ್ಲಿ ಹೋದಂಥದ್ದಲ್ಲ. ಯಾವುದೇ ಒಬ್ಬ ವ್ಯಕ್ತಿಯ ಜೀನಿಯಾಲಜಿಯನ್ನು, ವಂಶಾವಳಿಯನ್ನು ನೀವು ಇಷ್ಟು ವಿವರವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೇ ಆಗಲಿ, ನಮ್ಮ ಕುಟುಂಬಗಳಲ್ಲೇ ನಾವು ನೋಡುವಾಗ ನಾವು ಒಂದು 4-5 ತಲೆಮಾರುಗಳನ್ನು ನಾವು ಹಿಂದೆ ಲೆಕ್ಕ ಹಾಕಿ ನೋಡ್ಬೋದೇ ವಿನಃ ಅದರ ಹಿಂದೆ ನಮಗೆ ಏನಾಗಿದೆ ಎಂಬುದು ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಕರ್ತನಾಂತ ಯೇಸು ಸ್ವಾಮಿ ಆ ರೀತಿ ಅಲ್ಲಲ್ಲ. ಯಾಕೆಂತ ಹೇಳಿದರೆ ದೇವರ ಮಗನಾದಂಥ ಕರ್ತನಾಂತ ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಬೇಕಾದ್ರೆ ಆತನು ಈ ಜೀನಿಯಾಲಜಿಗಳನ್ನು, ಈ ವಂಶಾವಳಿಯನ್ನು ಆತನು ದಾಟಿ ಹೋಗಲೇಬೇಕಾಗ್ತದೆ. ಅದ ಕಾರಣ ಈ ಜೀನಿಯಾಲಜಿ ಅಥವಾ ವಂಶಾವಳಿ ಅದು ಬಹಳ ಮುಖ್ಯವಾದಂಥದ್ದು. ನಾನು ನಮ್ಮ ತಂದೆಯನ್ನು, ನಮ್ಮ ತಾತ ಮತ್ತು ಅವರ ಹಿಂದಿನ ನಮ್ಮ ತಾತನ ಅಪ್ಪ ಯಾರು, ತಾತ ಯಾರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಒಂದು ವೇಳೆ ನಾವು ನೋಡುವಾಗ ನಾವು ಬೇರೆ ಧರ್ಮಗಳಲ್ಲಿದ್ದಂಥವರು ಕ್ರೈಸ್ತ ಧರ್ಮಕ್ಕೆ ನಾವು ಬಂದಿದ್ದೇವೆ. ಅಬ್ರಹಾಮನ ಮೂಲಕವಾಗಿ ಅಥವಾ ಆದಮನ ಮೂಲಕವಾಗಿ ಈ ಮಾನವ ವಂಶಸ್ಥರಾಗಿ ನಾವು ಈ ದಿವಸ ಜೀವಿಸ್ತಾ ಇದ್ದೇವೆ. ಆದ ಕಾರಣ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ನಮ್ಮ ಚಿಂತನೆಯನ್ನು ನಮ್ಮ ವಿಶ್ವಾಸದ ತಂದೆಯಾದಂಥ ಅಬ್ರಹಾಮನ ಬಳಿಗೆ ನಾವು ಹೋಗಬೇಕಾಗ್ತದೆ. ಅದರ ಹಿಂದೆ ಇರುವಂಥ ದೇವರ ಮಗನಾದಂಥ ಆದಮನ ಕುರಿತಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಎಲ್ಲ ಜೀನಿಯಾಲಜಿನ ನೀವು ಇನ್ನೂ ಸ್ವಲ್ಪ ಆಳವಾಗಿ ನೋಡೋದಾದರೆ ಪ್ರಿಯರೇ, ಇಲ್ಲಿ ಅನೇಕ ಜನರಿದ್ದಾರೆ. ಇದು ಕೇವಲ ಬಹಳ ಭಕ್ತರಿಂದಾಗಲಿ ಸಂತರಿಂದಾಗಲಿ ಕೂಡಿದಂಥ ಜೀನಿಯಾಲಜಿ ಅಲ್ಲ. ಇದು ಹೇಳಬೇಕಾದ್ರೆ ನಾವು ಅನೇಕರನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನೇಕರನ್ನು ವಿಶೇಷವಾಗಿ ಈ 75 ಜೀನಿಯಾಲಜಿಯನ್ನು ಅಥವಾ ವಂಶಸ್ಥರನ್ನು ಲೂಕನು ಹೇಳ್ತಾ ಇದ್ದರೆ, ಇನ್ನೂ ಅನೇಕ ವಂಶಸ್ಥರನ್ನು ಮತ್ತಾಯನು ಹೇಳ್ತಾನೆ. ಮತ್ತಾಯನ ಉದ್ದೇಶ ಇಲ್ಲಿ ಆತನನ್ನು ಮೆಸ್ಸಿಯನನ್ನಾಗಿ ನೋಡುವಂಥದ್ದು. ಈ ಕಾರಣದಿಂದಾಗಿ ಆತನು ದಾವೀದನವರೆಗೂ ಆತನು ಅದನ್ನು ತರ್ತಾನೆ ಮತ್ತು ಅಬ್ರಹಾಮನಿಂದ ಪ್ರಾರಂಭ ಮಾಡ್ತಾನೆ. ಮತ್ತು ಮುಂದೆ ನಾವು ನೋಡುವಾಗ ಮೆಸ್ಸಿಯನನ್ನಾಗಿ ಮತ್ತೆ ಆತನು ನೆಬೂಕದ್ನೆಚ್ಚರನ ಆ ಒಂದು ಸೆರೆಯ ಕಾಲದಿಂದ ಹಿಡಿದು ಆತನು ಕರ್ತನಾಂತ ಯೇಸು ಸ್ವಾಮಿಯವರೆಗೆ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಹೀಗಾಗಿ ರಾಜವಂಶಸ್ಥರನ್ನು ತನ್ನ ಆ ಜೀನಿಯಾಲಜಿ ಅಥವಾ ವಂಶಾವಳಿಯಲ್ಲಿ ಆತನು ಹೇಳ್ತಾನೆ. ಪ್ರವಾದಿಗಳನ್ನು ಕುರಿತು ಆ ವಂಶಸ್ಥರಲ್ಲಿ ಆತನನ್ನು ಗುರುತಿಸ್ತಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಒಬ್ಬ ರಾಜನಾಗಿ, ಒಬ್ಬ ಯಾಜಕನಾಗಿ ಅನೇಕ ತಲೆಮಾರುಗಳನ್ನು ಆತನು ತಿಳಿಸುತ್ತಾ ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಯೇಸು ಕ್ರಿಸ್ತನು ಈ ಮಾನವ ಚರಿತ್ರೆಯನ್ನು ಆತನು ಪ್ರವೇಶ ಮಾಡುತ್ತಾನೆ. ಅದು ಯಾವ ಸಂದರ್ಭ ಎಂಬುದಾಗಿ ಹೇಳುವಾಗ ಅದು ರೋಮನ್ನರು ಯೆರೂಸಲೇಮನ್ನು ಆಕ್ರಮಿಸಿದಂಥ ಸ್ಥಳ, ಇಸ್ರಾಯೇಲನ್ನು ಅವರು ಆಕ್ರಮಿಸಿದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ಹೆರೋದನ ಕಾಲದಲ್ಲಿ ಅದು ರೋಮರ ಅಧಿಕಾರದಲ್ಲಿ ಸ್ವಾಮಿ ಜನನವನ್ನು ಹೊಂದುತ್ತಾನೆ.
ಆದ ಕಾರಣ ಅಲ್ಲಿ ನಾವು ನೋಡುವಾಗ ಇಲ್ಲಿ ಚರಿತ್ರೆ ಮತ್ತು ವಿಶ್ವಾಸ, ಹಿಸ್ಟ್ರಿ ಆ್ಯಂಡ್ ಫೇತ್ ಗೋ ಟುಗೆದರ್. ಚರಿತ್ರೆ ಮತ್ತು ವಿಶ್ವಾಸ ಎರಡು ಒಂದಕ್ಕೊಂದು ಹೋಗಬೇಕಾಗ್ತದೆ. ನೀವು ಕೇವಲ ವಿಶ್ವಾಸದಲ್ಲಿದ್ದರೆ ಚರಿತ್ರೆ ನಮ್ಮ ಮುಂದೆ ಬರುವುದಿಲ್ಲ. ವಿಶ್ವಾಸಕ್ಕೆ ಆಧಾರವಾದಂಥದ್ದು ಇಲ್ಲಿ ಏನಂತ ಹೇಳಿದರೆ ಚರಿತ್ರೆ. ಆದ ಕಾರಣ ಈ ವಿಶ್ವಾಸಕ್ಕೆ ಹೆಚ್ಚು ಬಲವನ್ನು ಕೊಡ್ತಕ್ಕಂಥದ್ದು ಚರಿತ್ರೆಯ ಘಟನೆಗಳೆಂಬುದಾಗಿ ನಾವಿಲ್ಲಿ ಗುರುತಿಸಬೇಕಾಗ್ತದೆ. ರೋಮನ್ನರ ಕಾಲ, ಒಂದು ವೇಳೆ ಅಲೆಕ್ಸಾಂಡರ್ನ ಕಾಲ, ನೆಬೂಕದ್ನೆಚ್ಚರನ ಕಾಲ ಮತ್ತು ಹೀಗೆ ಅನೇಕ ಕಾಲಗಳನ್ನು ಗುರುತಿಸುವಂತಹ ಒಂದು ವಂಶಾವಳಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅದು ಕೇವಲ ಒಂದು ಕುಟುಂಬಕ್ಕೆ, ಇಸ್ರಾಯೇಲರಿಗೆ ಮಾತ್ರ ಅದಲ್ಲ, ಲೋಕದ ಚರಿತ್ರೆಗೂ ಸಹ ಬೇಕಾದಂಥ ಒಂದು ವಂಶಾವಳಿಯನ್ನು ಈ ಜನನ ಕಾಲದಲ್ಲಿ ನಾವು ಈ ದಿವಸ ತಿಳಿದುಕೊಳ್ಳಬೇಕಾಗ್ತದೆ. ಆದ ಕಾರಣ ಕರ್ತನಾದಂಥ ಯೇಸು ಸ್ವಾಮಿಯ ಈ ಒಂದು ಸೇವೆ ಏನಿದೆ, ಆತನು ಕೇವಲ 30 ವರ್ಷಗಳ ಸಂದರ್ಭದಲ್ಲಿ ಆತನು ಸೇವೆಗೆ ಪ್ರವೇಶ ಮಾಡ್ತಾನೆ. ಮಗುವಾಗಿ ಆತನು ಜನಿಸುತ್ತಾನೆ, ಪ್ರವೇಶ ಮಾಡುತ್ತಾನೆ. ಆ ಸಂದರ್ಭದಲ್ಲೂ ನಾವು ಕ್ರೈಸಿಸನ್ನು, ಬಿಕ್ಕಟ್ಟನ್ನು ಕಾಣ್ತೇವೆ. ಇದೆಲ್ಲವನ್ನು ಸ್ವಾಮಿ ಮನುಷ್ಯಕುಮಾರನಾಗಿ ಆತನು ಎದುರಿಸುವಂಥದ್ದನ್ನು ನಾವು ಕಾಣ್ತೇವೆ. ಆತನು ಶಿಲುಬೆ ಮೇಲೆ ಮರಣ, ಪುನರುತ್ಥಾನ ಮತ್ತು ಸಭೆಯನ್ನು ಸ್ಥಾಪಿಸುವಂಥದ್ದು, ಸಭೆಗೆ ಬೇಕಾದಂಥ ಪವಿತ್ರಾತ್ಮನ ಶಕ್ತಿಯನ್ನು, ಕಾರ್ಯಗಳನ್ನು ಒದಗಿಸುವಂಥದ್ದು, ಹೀಗೆ ಚರಿತ್ರೆ, ವಿಶ್ವಾಸ ಮತ್ತು ಸಭೆ, ಈ ಮೂರರನ್ನು ಆತನು ಒಟ್ಟು ಮಾಡುವಂಥ ಒಬ್ಬ ಮಹಾದೇವರಾಗಿ ನಮ್ಮ ಮುಂದೆ ಕಂಡುಕೊಳ್ತಾನೆ. ಚರಿತ್ರೆ, ವಿಶ್ವಾಸ ಮತ್ತು ಸಭೆ, ಕ್ರೈಸ್ತ ಸಭೆ, ಎಕ್ಲೀಸಿಯಾ ಅಥವಾ ಕಹಾಲ್ ಅಥವಾ ಈ ದಿವಸದ ಚರ್ಚ್, ಈ ಮೂರು ಸಹ ಒಂದಾಗಿರುವುದನ್ನು ಯೇಸು ಸ್ವಾಮಿಯ ಈ ಒಂದು ವಿಶೇಷವಾದಂಥ ವಂಶಾವಳಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಇಟ್ ವಾಸ್ ಅ ಟೈಮ್ ಆಫ್ ಆಪ್ರೇಷನ್. ಅದು ನಿಜವಾಗಿಯೂ ಸಹ ಅದು ಒಂದು ಶೋಷಣೆಯ ಕಾಲ ಅದಾಗಿತ್ತು. ಯೇಸು ಸ್ವಾಮಿ ಹುಟ್ಟಿದಂಥ ಕಾಲ ಅದು ಸುಂದರವಾದಂಥ ಕಾಲ ಅಲ್ಲ. ಆತನು ಜನಿಸಿದಾಗಲೇ ಆತನ ಮೇಲೆ ಮರಣ ಅದು ಎರಗಿ ಬರ್ತಾಯಿತ್ತು. ಕ್ರಾಡಲ್ ಟು ಗ್ರೇವ್ ಎಂಬುದಾಗಿ ಅದನ್ನು ಕರಿತೇವೆ. ಅಥವಾ ಆ ತೊಟ್ಟಿಲಿಂದ ಹಿಡಿದು ಆತನು ತಾನು ಮರಣದವರೆಗೂ ಆ ಒಂದು ಅನುಭವಗಳನ್ನು ಆತನು ಪಡೆದಿದ್ದನು ಎಂಬುದಾಗಿ ನಾವು, ತನ್ನ ಮರಣದಲ್ಲಿ ಆತನು ಜಯವನ್ನು ಹೊಂದುತ್ತಾನೆ, ಆದರೆ ತನ್ನ ಹುಟ್ಟಿನಲ್ಲಿ ಮರಣವನ್ನು ಕಾಣುವಂಥ ದೇವರೀತನಾಗಿರುತ್ತಾನೆ. ಆದ ಕಾರಣ ಇಟ್ ವಾಸ್ ಅ ಟೈಮ್ ಆಫ್ ಆಪ್ರೇಷನ್, ಸ್ಲೇವರಿ, ಬಾಂಡೇಜ್. ಅಲ್ಲಿ ಗುಲಾಮಗಿರಿ ಇತ್ತು ಅಥವಾ ಅಲ್ಲಿ ಒಂದು ಬಂಧನ ಇತ್ತು. ಮತ್ತು ಅದೇ ಸಂದರ್ಭದಲ್ಲಿ ಅದು ಕ್ರೂಸಿಫಿಕ್ಷನ್ ಅಥವಾ ಶಿಲುಬೆಯ ಅನುಭವಗಳನ್ನು ಹೊಂದಿದಂಥ ಒಂದು ಪ್ರಾರಂಭದ ಆ ಒಂದು ಜನನ ಮತ್ತು ಆತನ ಮರಣ ಅದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದ ಕಾರಣ ಆತನ ವಂಶಾವಳಿಯಲ್ಲೂ ಸಹ ನಾವು ಇದೇ ರೀತಿಯಾದಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಅನೇಕರು ಅಲ್ಲಿ ಹೀರೋಗಳಾಗಿರ್ತಾರೆ, ನಾಯಕರಾಗಿ, ನಾವು ವಿಶ್ವಾಸದ ನಾಯಕರಾಗಿ ಅನೇಕರನ್ನು ನಾವು ನೋಡುತ್ತೇವೆ. ಒಂದು ವೇಳೆ ನಾವು ಆದಮನ ಮೂಲಕವಾಗಿ ನಾವು ಬರೋದಾದರೆ, ಆದಮನ ಮೂಲಕವಾಗಿ ಆದನ ವಂಶಸ್ಥರಲ್ಲಿ ನಾವು ಅನೇಕರನ್ನು ಕಾಣ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾವು ನೋಡುವಂಥದ್ದು ಕಾಯಿನನ್ನು ನೋಡ್ತೇವೆ, ಆಬೇಲನ್ನು ಕಾಣ್ತಾ ಇದ್ದೇವೆ. ಅವರು ವ್ಯತಿರಿಕ್ತವಾದಂಥ ವ್ಯಕ್ತಿಗಳು. ಆತನ ವಂಶಸ್ಥರಲ್ಲಿ ಆತನು ಮುಂದುವರಿಯುತ್ತಾ ಹೋಗುವಂಥ ಸಂದರ್ಭದಲ್ಲಿ ಅನೇಕರು ವಿಶ್ವಾಸದ ತಂದೆಗಳಾಗಿದ್ದರು. ನೋಹನ ಕಾಲಕ್ಕೆ ಬರುವಾಗ ನೋಹನು ಅಬ್ರಹಾಮನ ರೀತಿಯಲ್ಲಿ ಒಬ್ಬ ವಿಶ್ವಾಸಿ. ಅಬ್ರಹಾಮನ ನಾವು ನೋಡುವಾಗ ದೇವರು ಅವನನ್ನು ಆಶೀರ್ವದಿಸುವಂಥದ್ದು, ಅವನು ಯಾರನ್ನು ಆಶೀರ್ವದಿಸ್ತಾನೋ ಅದು ಆಶೀರ್ವಾದ ಆಗಿರ್ತದೆ. ಆದ ಕಾರಣ ಈ ಫೇತ್ ಅಥವಾ ಫಾದರ್ ಆಫ್ ಫೇತ್ಸ್ ಎಂಬುದಾಗಿ ಕರಿತೇವೆ. ಅದನ್ನು ನಂಬಿಕೆಯ ತಂದೆ ತಾಯಿಗಳು ಅವರಾಗಿದ್ದರು. ನಂತರ ಅಷ್ಟು ಮಾತ್ರ ಅಲ್ಲ, ಅನೇಕರು ರಾಜರಿಗಾಗಿ ಆ ವಂಶಾವಳಿಯಲ್ಲಿ ನಾವು ಅನೇಕ ರಾಜರುಗಳನ್ನು, ವಿಶೇಷವಾಗಿ ದಾವೀದನ ಒಂದು ಸ್ಥಾನಮಾನಗಳನ್ನು ನಾವು ನೋಡ್ತೇವೆ. ಹೀಗಾಗಿ ಆತನು ಮೆಸ್ಸಿಯನಾಗಬೇಕಾಗ್ತದೆ. ಮೆಸ್ಸಿಯನು ಅಂತ ಹೇಳಿದರೆ ದೇವರಿಂದ ಆರಿಸಲ್ಪಟ್ಟಂಥವನು, ದೇವರಿಂದ ಅಭಿಷೇಕಿಸಲ್ಪಟ್ಟಂಥವನು. ಇಬ್ರಿಯ ಭಾಷೆಯ ಮೆಸ್ಸಿಯ ಎಂತಕ್ಕಂಥ ಮಾತೇನಿದೆ ಅಥವಾ ವಾಕ್ಯ ಏನಿದೆ, ಅದು ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ಟೋಸ್ ಆಗುತ್ತದೆ. ಕ್ರಿಸ್ತನು ಅಂತ ಹೇಳಿದರೆ ಅಭಿಷೇಕಿಸಲ್ಪಟ್ಟಂಥವನು, ಮೆಸ್ಸಿಯನು ಎಂಬಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಆದ ಕಾರಣ ಆತನು ರಾಜನಾಗಿದ್ದನು. ಅಷ್ಟು ಮಾತ್ರ ಅಲ್ಲ, ಪ್ರವಾದಿಗಳ ಮೂಲಕ ಬಂದಂಥ ಒಬ್ಬ ವಂಶಾವಳಿಯಲ್ಲಿ ಆತನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಈ ವಂಶಾವಳಿಯಲ್ಲಿಯೇ ಅನೇಕರು ದೇವ ವಿರೋಧಿಗಳಾಗಿದ್ದರು. ಇದು ಭಾಳ ಆಶ್ಚರ್ಯವಾದಂಥದ್ದು. ನಾವು ನಮ್ಮ ವಂಶಸ್ಥರಲ್ಲಿ ನಾವು ಎಲ್ಲರನ್ನ ಒಳ್ಳೆಯವರನ್ನಾಗಿ ನಾವು ಗುರುತಿಸಿ ಒಳ್ಳೆಯವರ ವಿಚಾರವಾಗಿ ನಾವು ಹೇಳ್ತೇವೆ. ಆದರೆ ವಂಶಾವಳಿ ಆ ರೀತಿಯಲ್ಲ. ಸತ್ಯಕ್ಕೆ ತಕ್ಕ ಹಾಗೆ ಅದನ್ನು ನಾವು ಓದುವಾಗ ಆತನ ವಂಶಾವಳಿಯಲ್ಲಿ ಅನೇಕರು ದೇವರನ್ನು ಅಲೆಗಳೆದಂಥವ್ರು ಅಥವಾ ದೇವ ವಿರೋಧಿಗಳಾಗಿ ಸತ್ತು ಹೋದಂಥವ್ರನ್ನು ನಾವು ಕಾಣ್ತೇವೆ. ಅಣ್ಣ ತಮ್ಮಂದಿರನ್ನು ಪ್ರೀತಿಸದೇ ಇರತಕ್ಕಂಥವ್ರು. ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ನಾವು ಯಾಕೋಬನ ಕುಟುಂಬವನ್ನು ನಾವು ನೋಡುವಾಗ 12 ಕುಲಗಳ ಮಕ್ಕಳೇನಿದ್ರು, ಆ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರ್ತಾರೆ. ಈಗಿನ ಕಾಲದಲ್ಲಿ 1-2 ಮಕ್ಕಳನ್ನು
ಒಂದು ಕುಟುಂಬದಲ್ಲಿ ನಾವು ಕಾಣ್ತೇವೆ. ಆಗ ನಾವು ನೋಡುವಾಗ 10-12 ಜನ ಮಕ್ಕಳಿರುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ವಿಭಿನ್ನವಾಗಿರ್ತಾಯಿದ್ರು. ಅವರ ಗುಣ ಧರ್ಮಗಳು ಬೇರೆ ಬೇರೆ ಆಗಿರ್ತಾಯಿದ್ವು, ಅವರ ಚಿಂತನೆಗಳು ಆಲೋಚನೆಗಳು ಬೇರೆ ಬೇರೆ ಆಗ್ತಾಯಿವೆ. ಆದ ಕಾರಣ ಈ 70 ಜನರೇಷನ್ ಅಥವಾ ಅನೇಕ ಒಂದು ವಂಶಾವಳಿಯಲ್ಲಿ ಅನೇಕ ತಲೆಮಾರುಗಳು ಹೋಗ್ತಾ ಇರ್ತವೆ. ಆ ಅನೇಕ ತಲೆಮಾರುಗಳಲ್ಲಿ ಒಂದು ವೇಳೆ ಅವರು ಬೇರೆ ಬೇರೆಯಾದಂಥ ಮಿಕ್ಸ್ಡ್ವಾದಂಥ ಒಂದು ಕುಟುಂಬಗಳಾಗಿ ಅವರು ಬರ್ತಾ ಇದ್ದಾರೆ ಎಂಬುದಾಗಿ ನಾವು ಕಾಣ್ತೇವೆ. ಅಷ್ಟು ಮಾತ್ರ ಅಲ್ಲ, ಬೇರೆಯವ್ರನ್ನ ಸಹ ಇತರ ಬೇರೆ ಜನಾಂಗಗಳನ್ನು ಸಹ ಈ ಒಂದು ವಂಶಸ್ಥರಲ್ಲಿ ನಾವು ಕಾಣ್ತೇವೆ. ಉದಾಹರಣೆ ನಾವು ನೋಡುವಾಗ ರೂತಳ ವಿಚಾರವಾಗಿ ನಾವು ನೋಡ್ತೇವೆ. ರೂತಳನ್ನು ನಾವು ವಿಶೇಷವಾಗಿ ಇಲ್ಲಿ ಕಾಣುವಾಗ ಆಕೆ ಮೋವಾಬ್ ದೇಶದ ಹೆಣ್ಣು ಮಗಳಾಗಿರ್ತಾಳೆ. ಆಕೆಯೂ ಸಹ ಇಲ್ಲಿ ಕರ್ತನ ವಿಚಾರದಲ್ಲಿ ನಾವು ನೋಡ್ತೇವೆ. ದೆಬೋರಳನ್ನು ನಾವು ಕಾಣ್ತೇವೆ ಮತ್ತು ಇನ್ನು ಅನೇಕರನ್ನು ನಾವು ಕಾಣ್ತೇವೆ. ಹೀಗೆ ಇವರೆಲ್ಲರೂ ಸಹ ಪ್ರವಾದಿನಿಗಳಾಗಿರ್ತಾಯಿದ್ರು, ಅವರು ಬೇರೆ ದೇಶದ ಜನಗಳಾಗಿರ್ತಾಯಿದ್ರು. ಮತ್ತು ಅದರಲ್ಲೂ ಸಹ ನಾವು ನೋಡುವಾಗ ಇನ್ನೂ ಅನೇಕ ಹೆಣ್ಣು ಮಕ್ಕಳನ್ನು, ತಾಮರಳಂಥ ಹೆಣ್ಣು ಮಕ್ಕಳನ್ನು ನಾವು ನೋಡುವಾಗ ಅವರು ಸಹ ನೀತಿಗೆಟ್ಟಂಥವರು ಸಹ ಇಲ್ಲಿ ಈ ವಂಶಸ್ಥರಲ್ಲಿ ಹುಟ್ಟಿರುವುದನ್ನು, ಅಲ್ಲಿ ಜೀವಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಯೇಸು ಸ್ವಾಮಿಯ ಈ ವಂಶಸ್ಥರಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ. ಇದು ಲೋಕವನ್ನು ಈ ದಿವಸ ಅದು ನಮಗೆ ತಿಳಿಸ್ತಾ ಇದೆ. ಲೋಕದ ಒಂದು ವಿಭಿನ್ನತೆಗಳು ಯಾವ ರೀತಿಯಲ್ಲಿರ್ತದೆ, ಒಳ್ಳೆಯದು ಕೆಟ್ಟದು ಎಲ್ಲವೂ ಯಾವ ರೀತಿಯಲ್ಲಿರ್ತದೆ, ಅದನ್ನು ಹೊಂದಿದಂಥ ಒಂದು ವಂಶಸ್ಥರಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಿಟ್ರೇಯರ್ಸ್, ವಿಕೆಟ್ ಪೀಪಲ್. ರಾಜರಲ್ಲಿ ಅನೇಕರು ಕೆಟ್ಟ ರಾಜರಿದ್ದರು. ಅಹಾಬನಂತ ಕೆಟ್ಟ ರಾಜ ಇರ್ತಾಯಿದ್ದ. ಅನೇಕ ರಾಜರುಗಳು ಕೆಟ್ಟ ರಾಜರಾಗಿರ್ತಾಯಿದ್ರು. ಅದೇ ಸಂದರ್ಭದಲ್ಲಿ ದಾವೀದನಂಥ ಮಹಾ ರಾಜನನ್ನು ನಾವು ನೋಡ್ತೇವೆ, ಸೊಲೊಮೋನನ್ನು ನಾವು ನೋಡ್ತೇವೆ. ಹೀಗೆ ಅವರ ಕುಟುಂಬದಲ್ಲಿ ವಿಶೇಷವಾದಂಥ ಜನರಿರ್ತಾಯಿದ್ದರು. ಅದೇ ಸಂದರ್ಭದಲ್ಲಿ ಸಾಮಾನ್ಯ ಜನರು ಇದ್ದಂಥದ್ದನ್ನು ನಾವು ಕೊಂಡು ಆರ್ಡಿನರಿ ಪೀಪಲ್ ವರ್ ಆಲ್ಸೋ ದೇರ್ ಇನ್ ದಿಸ್ ಜೀನಿಯಾಲಜಿ, ಅಥವಾ ಈ ವಂಶಸ್ಥರಲ್ಲಿ ವಂಶಾವಳಿಯಲ್ಲಿ ಸಾಮಾನ್ಯ ಜನರು ಸಹ ಇರುವಂಥ ಒಂದು ಘಟನೆಗಳನ್ನು ನಾವು ನೋಡ್ತೇವೆ. ಹೀಗಾಗಿ ಈ 12 ಡಿಸೈಪಲ್ಸ್ ಅಥವಾ ಯೇಸುಸ್ವಾಮಿ ಶಿಷ್ಯರನ್ನು ನಾವು ನೋಡುವಾಗ ಒಂದು ವೇಳೆ ಸಮಯ ಇದ್ದರೆ ಅದನ್ನು ನಾವು ನೋಡ್ಬೋದು. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯದಲ್ಲಿ ಬರುವಂಥ ಆ ಅನೇಕ ಯಾಕೋಬನ ಮಕ್ಕಳ 12 ಮಕ್ಕಳ ಒಂದು ಕ್ಯಾರೆಕ್ಟರ್ಸನ್ನು ನಾವು ನೋಡ್ಬೋದು. ಅನೇಕ ವಿಧವಾದಂಥ ರೀತಿಯಲ್ಲಿ ಅವರು ಇದ್ದರು ಎಂಬುದಾಗಿ ನಾವು ಕಾಣ್ತೇವೆ. ಅದನ್ನು ಸಮಯ ಸಿಕ್ಕಾಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾವು ನೋಡುವಾಗ ಈ 12 ಶಿಷ್ಯರು, ಯೇಸುಸ್ವಾಮಿ ಶಿಷ್ಯರು, ಅವರಲ್ಲೂ ಸಹ ಭಯಗ್ರಸ್ತರಂಥ ಕೆಲವರಿದ್ದರು. ದೇವರ ಸೇವೆಯನ್ನು ಮಾಡುವಂಥ ಉತ್ತಮ ಸೇವಕರಿರ್ತಾಯಿದ್ರು. ಮತ್ತು ಸ್ವಾಮಿಯನ್ನು ಹಿಡ್ಕೊಟ್ಟಂಥವ್ರು ಅದರಲ್ಲಿರ್ತಾಯಿದ್ರು. ಸ್ವಾಮಿಯನ್ನು ಅಲ್ಲಗಳೆದಂಥವ್ರು ಇದ್ದರೆ, ಸ್ವಾಮಿಯನ್ನು ಅಪನಂಬಿಕೆಯಿಂದ ನೋಡಿದಂಥ ಜನರಿದ್ದರು. ಹೀಗಾಗಿ ಯೇಸುಸ್ವಾಮಿಯ ಈ ವಂಶಾವಳಿಯಲ್ಲಿ ಎಲ್ಲರೂ ಇಟ್ ಈಸ್ ಎ ಇನ್ಕ್ಲೂಸಿವ್. ಆದ ಕಾರಣ ಆತನು ಕೇಂದ್ರ ಬಿಂದುವಾಗಿ ಈ ರಕ್ಷಣೆಯನ್ನು ತನ್ನ ವಂಶಸ್ಥರಿಗೂ ಆತನು ಕೊಡುವಂಥ ದೇವರಾಗಿದ್ದಾನೆ. ಮತ್ತು ತನ್ನ ಶಿಷ್ಯರಲ್ಲಿ ಬಲಹೀನರು ಎಲ್ಲರನ್ನು ಆತನು ಸೇರಿಸಿಕೊಂಡು ಅವರನ್ನು ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂಥ ದೇವರಾಗಿದ್ದಾನೆ. ಮತ್ತು ಈ ಲೋಕದ ಜೀವಿತದಲ್ಲಿ ಅನ್ಯರು ಮತ್ತು ಯಹೂದ್ಯರು, ಇಸ್ರಾಯೇಲರು, ತಮ್ಮ ಕುಲಗಳು ಮತ್ತು ಎಲ್ಲ ದೇಶದ ಎಲ್ಲ ಜನಾಂಗಗಳು, ಎಲ್ಲ ರೀತಿಯ ನಡವಳಿಕೆ ಉಳ್ಳಂಥ ಜನರು ಎಲ್ಲರೂ ಆತನ ರಕ್ಷಣೆಯ ಮಾರ್ಗದಲ್ಲಿ ಬರುವುದನ್ನು ನಾವು ಕಾಣ್ತೇವೆ. ಇದು ವಂಶಾವಳಿಯ ನಿಜವಾದಂಥ ಸತ್ಯದ ಮಾತು. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯ ದೇವರ ದೃಷ್ಟಿಯಲ್ಲಿ ಅವನು ಸೃಷ್ಟಿಸಲ್ಪಟ್ಟಿರ್ತಾನೆ. ಆದ ಕಾರಣ ಅವನು ಈಸ್ ಎ ಯುನೈಕ್, ಆತನು ಭಾಳ ಸ್ಪೆಷಲ್ ಅಥವಾ ವಿಶೇಷವಾದಂಥ ವ್ಯಕ್ತಿಗಳಾಗಿರ್ತಾರೆ. ಹೀಗಾಗಿ ನಾವು ನೋಡುವಾಗ ಈ ಒಂದು ವಂಶಾವಳಿಯು ಸರ್ವ ಜನರನ್ನು ಕೂಡಿದಂಥ, ಸರ್ವ ವಿಚಾರಗಳನ್ನು ಹೊಂದಿದಂಥ ಅಥವಾ ಸರ್ವ ಗುಣಗಳನ್ನು ಹೊಂದಿದಂಥ ಜನರನ್ನು ಒಂದೇ ರಕ್ಷಣೆಯ ಮಾರ್ಗಕ್ಕೆ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಅಥವಾ ಲೋಕದ ವಂಶಾವಳಿಯಲ್ಲಿ, ನಮ್ಮ ಕುಟುಂಬಗಳ ವಂಶಾವಳಿಯಲ್ಲಿ, ಸಭೆಯ ವಂಶಾವಳಿಗಳಲ್ಲಿ ಎಲ್ಲರನ್ನು ನಾವು ಕಾಣುತ್ತೇವೆ. ಆದ ಕಾರಣ ಎಲ್ಲರನ್ನು ನಾವು ಸ್ವಾಮಿಯ ರಕ್ಷಣೆಯ ಮುಂದೆ ನಾವು ತರುವಂಥದ್ದು ಎಷ್ಟು ಅಗತ್ಯವಾದಂಥದ್ದು. ಈಗ 2ನೇ ವಿಚಾರಕ್ಕೆ ನಾವು ಹೋಗೋಣ. ಆ ಅಧ್ಯಾಯವನ್ನು ನೀವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಓದುವಾಗ ಒಂದು ವೇಳೆ ಅದು ನಮಗೆ ವಿಶೇಷ ಅರ್ಥವನ್ನು ಕೊಡುತ್ತದೆ. ಈಗ 18ನೇ ವಾಕ್ಯದಿಂದ ನಾವು ನೋಡುವ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ನೋಡುವಾಗ, ಯೇಸು ಕ್ರಿಸ್ತನ ಜನನು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಆತನು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮೆಯಿಂದ ಬಸರಾಗಿ ತಿಳಿದು ಬಂತು. ಆದರೆ ಆಕೆ ಗಂಡನಾದ ಯೋಸೇಫನು ಸಜ್ಜನಾದ ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಇಲ್ಲಿ ನಾವು ಕಾಣುವಂಥ ವಿಚಾರ ಏನೆಂಬುದಾಗಿ ಹೇಳುವಾಗ, ಯೋಸೇಫನು ಮತ್ತು ಮರಿಯಳಿಗೆ ಆದಂಥ ನಿಶ್ಚಿತಾರ್ಥ ಆಗುವಂಥ ಸಂದರ್ಭದಲ್ಲಿ ನಿಶ್ಚಿತಾರ್ಥ ಆಗಿದೆ. ಆಕೆ ಬಸಿರಾಗಿರೋದನ್ನು ಈತನು ಕಾಣ್ತಾ ಇದ್ದಾನೆ. ದೇವರಿಂದ ನೇಮಕವಾದಂಥ ವಿವಾಹದ ವಿಚಾರವಾಗಿ ನಾವು ಅನೇಕ
ಪ್ರಸಂಗಗಳನ್ನು ಕೇಳ್ತೇವೆ, ವಿವಾಹದಲ್ಲಿ ಅವುಗಳನ್ನು ನಾವು ಧ್ಯಾನ ಮಾಡುತ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಈತನಿಗೆ ಈಕೆ ನಿಶ್ಚಯವಾಗಿದ್ದಾಳೆ. ಯಹೂದ್ಯ ಮದುವೆಗಳಲ್ಲಿ ಬಹಳ ಮುಖ್ಯವಾಗಿ ಮೂರು ಘಟ್ಟಗಳಿರ್ತವೆ ಅಥವಾ 3 ಸ್ಟೇಜಸ್ ಎಂಬುದಾಗಿ ಕರಿತೇವೆ. ಮೊದಲನೇ ಸ್ಟೇಜ್ ಯಾವುದು ಎಂಬುದಾಗಿ ಹೇಳುವಾಗ, ಮೊದಲನೇ ಸ್ಟೇಜನ್ನು ನಾವು ನೋಡುವಾಗ ಅದು ಕುಟುಂಬಗಳು, ಅಂದರೆ ಗಂಡಿನ ಕುಟುಂಬ ಮತ್ತು ಹೆಣ್ಣಿನ ಕುಟುಂಬ ಒಪ್ಪಿಗೆಯನ್ನು ಕೊಡುವಂಥದ್ದು. ಹೌದು, ಇಂಥವರನ್ನು ನಾವು ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ವಧುವನ್ನಾಗಿ ವರವನ್ನಾಗಿ ನಾನು ತೆಗೆದುಕೊಳ್ತೇನೆ ಎಂತಕ್ಕಂಥ ಕುಟುಂಬದ 2 ಅಗ್ರಿಮೆಂಟ್ಗಳು, ಕುಟುಂಬದ 2 ಒಪ್ಪಂದಗಳನ್ನು ಮಾಡುವುದನ್ನು ಕಾಣ್ತೇವೆ. ಅದು ಅಲ್ಲಿಂದ ಶುರು ಆಗುತ್ತದೆ. ನಿಶ್ಚಿತಾರ್ಥ, ಅದು ನಿಶ್ಚಿತಾರ್ಥದ ಕಾರ್ಯದಲ್ಲಿ ಪ್ರಥಮವಾಗಿ ನಾವು ನೋಡುವಂಥದ್ದು ಅವರಿಬ್ಬರ ಕುಟುಂಬಗಳು ಒಂದಾಗಿ ಇಂಥ ವಿವಾಹ ಆಗಬಹುದು ಎಂಬುದಾಗಿ ಅವರು ನಿಶ್ಚಯ ಮಾಡುವುದನ್ನು ಕಾಣ್ತೇವೆ. ನಿಶ್ಚಯ ಮಾಡಿದ ನಂತರ ನಾವು ನೋಡುವಾಗ ಪ್ರಿಯರೇ, ಆಕೆ ಗರ್ಭಿಣಿಯಾಗಿರುವುದು ಗೊತ್ತಾಗುತ್ತದೆ. ದೇವರ ಮಾತಿನಂತೆ ಯೋಸೇಫನಿಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಎರಡನೇ ಸ್ಟೇಜ್ ಯಾವುದದು, ಎರಡನೇ ಸ್ಟೇಜ್ ಯಾವುದು ಎಂಬುದಾಗಿ ಹೇಳುವಾಗ, ಅಥವಾ ಎರಡನೇ ಘಟ್ಟ ಯಾವುದು ಮದುವೆಯಲ್ಲಿ ಎಂಬುದಾಗಿ ಹೇಳುವಾಗ, ಅದನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡುವಂಥದ್ದು. ಸಾರ್ವಜನಿಕವಾಗಿ ಪ್ರಕಟ ಮಾಡುವಂಥದ್ದು. ನಮ್ಮ ಮದುವೆಗಳಲ್ಲಿ ಸಾಮಾನ್ಯ ಇದನ್ನೇ ಮಾಡ್ತೇವೆ. ಮೊದಲನೇದಾಗಿ ಅಗ್ರಿಮೆಂಟ್ ಆಗುತ್ತೆ, ಗಂಡು ಮತ್ತು ಹೆಣ್ಣಿನ ಕುಟುಂಬದವರು ಇಂಥ ದಿವಸ ನಾವು ಇವರನ್ನು ನಾವು ನಮ್ಮ ಕುಟುಂಬಕ್ಕೆ ತೆಗೆದುಕೊಳ್ಳೋಣ, ಮದುವೆ ಮೂಲಕ ಇವರನ್ನು ಆಶೀರ್ವದಿಸೋಣ ಎಂಬುದಾಗಿ ನಿರ್ಧಾರ ಮಾಡಿದ ನಂತರ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ನಾವು ಬ್ಯಾನ್ಸನ್ನು ಮಾಡ್ತೇವೆ. 3 ವಾರಗಳ ಕಾಲ ಅವುಗಳನ್ನು ಪ್ರಕಟಣೆ ಮಾಡ್ತೇವೆ, ಮದುವೆಯ ಪ್ರಕಟಣೆಗಳನ್ನು ಮಾಡ್ತೇವೆ. ಇದು ಕಾನೂನಿನ ರೀತಿಯಲ್ಲಿ, ದೇಶದ ಕಾನೂನಿನ ರೀತಿಯಲ್ಲಿ ಮಾಡುವಂಥ. ಅದೇ ರೀತಿಯಲ್ಲಿ ಇಸ್ರಾಯೇಲರು ಸಹ ಅದನ್ನು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡುವಂಥ ಅಥವಾ ಬಹಿರಂಗವಾಗಿ ಅದನ್ನು ಪ್ರಕಟ ಮಾಡುವಂಥ ಕಾರ್ಯಗಳನ್ನು ನಾವು ಕಾಣ್ತೇವೆ. ಮತ್ತು 3ನೇ ಸ್ಟೇಜ್, ಇಲ್ಲಿ ನಾವು 2ನೇ ಸ್ಟೇಜಲ್ಲಿ ನಾವು ನೋಡುವಾಗ ಈ ಜನರು ಅಥವಾ ಕುಟುಂಬಗಳು ಮತ್ತು ವಿಶೇಷವಾಗಿ ಗಂಡು ಹೆಣ್ಣು ಅವರು ಒಂದು ವಾಗ್ದಾನಗಳನ್ನು ತೆಗೆದುಕೊಳ್ತಾರೆ, ಪ್ಲೆಡ್ಜ್ ಮಾಡ್ತಾರೆ, ಒಬ್ಬರಿಗೊಬ್ಬರು ಒಪ್ಪಂದಗಳನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದ ಬಹಳ ವಿಶೇಷವಾದಂಥದ್ದು. ಆ ಒಪ್ಪಂದದಲ್ಲಿ ಅವರು ಮತ್ತೆ ಈ ಕುಟುಂಬಗಳು ಒಡೆಯಬಾರದು ಎನ್ನುವಂಥ ರೀತಿಯಲ್ಲಿ ಅದನ್ನು ಪ್ರಕಟ ಮಾಡಿಕೊಳ್ಳುತ್ತಾರೆ. ಇದು ನಿಜವಾಗಿಯೂ ಸಹ ಮದುವೆಯ ಒಂದು ಕಾರ್ಯ ಮುಗಿದಿರುವಂಥ ಒಂದು ಕಾರ್ಯವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪಬ್ಲಿಕ್ ಅನೌನ್ಸ್ಮೆಂಟ್ ಅದಾದ ನಂತರ, ಪಬ್ಲಿಕ್ ಅನೌನ್ಸ್ಮೆಂಟ್ ಆದ ನಂತರ 3ನೆಯ ಹಂತ ಯಾವುದಂತ ಹೇಳಿದರೆ, ಅವರು ಮದುವೆಯಾಗಿ ಕುಟುಂಬವನ್ನು ನಡೆಸುವಂಥದ್ದು. ಈಗ ಬಹಿರಂಗವಾಗಿ ಅವರು ಮದುವೆ ಆಗಿದ್ದೇವೆ ಎಂಬುದಾಗಿ ನಿಶ್ಚಯಪಡಿಸಿಕೊಳ್ಳುವಂಥದ್ದು, ಮತ್ತು ಅದಕ್ಕಿಂತ ಹಿಂದೆ ಅವರು ಒಬ್ಬರನ್ನೊಬ್ಬರು ವಾಗ್ದಾನದ ಮೂಲಕವಾಗಿ ಒಪ್ಪಿಕೊಳ್ಳುವಂಥದ್ದು, ಕುಟುಂಬ ಒಪ್ಪಿಕೊಳ್ಳುವಂಥದ್ದು. ಮತ್ತು 3ನೇ ಸ್ಟೇಜನ್ನು ನಾವು ನೋಡುವಾಗ ಅವರು ವಿವಾಹವಾಗಿ, ಈಗ ಒಂದು ವೇಳೆ ಕಾನಾ ಊರಿನ ವಿವಾಹವನ್ನು ಯೇಸು ಸ್ವಾಮಿ ಆಶೀರ್ವದಿಸಿದಂಥ ರೀತಿಯಲ್ಲಿ ಅದಾದ ನಂತರ ಕುಟುಂಬಕ್ಕೂ ಸಂತೋಷವಾದಂಥ ನಂತರ, ಅಥವಾ ಇವರೂ ಸಹ ಇನ್ನು ಮುಂದೆ ಅವರು ಗಂಡ ಹೆಂಡತಿ ಎಂಬುದಾಗಿ ಅನೌನ್ಸ್ ಮಾಡುವಂಥ ಆ ಒಂದು ಕಾಲಘಟ್ಟವನ್ನು 3ನೇ ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಆಗುವಂಥ ಘಟನೆ ಯಾವುದೆಂಬುದಾಗಿ ಹೇಳುವಾಗ, ಮೊದಲನೇದಾಗಿ ಆ ಕುಟುಂಬ ಒಪ್ಪಿಕೊಂಡಿದೆ. ಯೋಸೇಫನ ಕುಟುಂಬ ದಾವೀದನ ವಂಶದವರು, ಈ ಕಡೆ ಮರಿಯಳು ಸಹ ದಾವೀದನ ವಂಶದವರು, ಇವರಿಬ್ಬರು ಒಪ್ಕೊಂಡಿದ್ದಾರೆ, ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಎರಡನೇದಾಗಿ ಆತನು ಈಕೆ ಪರಿಶುದ್ಧಾತ್ಮನಿಂದ ಗರ್ಭಿಣಿಯಾಗಿದ್ದಾಳೆ ಎಂಬುದಾಗಿ ತಿಳಿದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ದೇವದೂತರು ಈ ವಿಷಯವನ್ನು, ಈ ಸತ್ಯವನ್ನು ಯೋಸೇಫನಿಗೆ ತಿಳಿಸ್ತಾರೆ. ಆತನು ಈಗ ಅದಕ್ಕಿಂತ ಮುಂಚೆ, ದೇವದೂತರು ತಿಳಿಸುವುದಕ್ಕಿಂತ ಮುಂಚೆ ಆತನು ಗಲಿಬಿಲಿಗೊಳಗಾಗಿದ್ದಾನೆ. ಇದು ಎಂಥ ಒಂದು ಆಘಾತ ಆಯ್ತಲ್ಲ. ಆಕೆಯನ್ನು ಒಂದು ವೇಳೆ ಆತನು ಅನುಮಾನಿಸಿರಬಹುದು, ಮತ್ತು ಆತನು ಸಜ್ಜನನಾಗಿದ್ದಾನೆ ಎಂಬುದಾಗಿ ಕಾಣ್ತೇವೆ. ಹಿ ವಾಸ್ ಅ ಗುಡ್ ಮ್ಯಾನ್, ಎ ವೆರಿ ರೀಸನಬಲ್ ಪರ್ಸನ್, ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಆತನು ಬಹಳ ಗ್ರಹಿಕೆ ಉಳ್ಳಂಥ ಒಬ್ಬ ವ್ಯಕ್ತಿಯಾಗಿದ್ದನು, ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯಾಗಿದ್ದನು. ಅಷ್ಟು ಮಾತ್ರ ಅಲ್ಲ, ಆತನು ಇತರರಿಗೆ ಆಗುವಂಥ ಕಷ್ಟದಲ್ಲಿ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಮತ್ತು ಕುಟುಂಬದ ಜವಾಬ್ದಾರಿಯನ್ನು ಈಗ ಆತನು ಮಾತು ಕೊಟ್ಟಿರುವುದರಿಂದ ಅದನ್ನು ಉಳಿಸಿಕೊಳ್ಳುವಂಥ ಒಂದು ಆತಂಕದಲ್ಲಿ ಆತನಿದ್ದಾನೆ. ಅದರಲ್ಲೂ ಸಹ ಆತನಿದ್ದಾನೆ. ಆತನಿಗಿದ್ದಂಥದ್ದು ಆಪ್ಷನ್ 2. ಒಂದು, ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ, ಇಲ್ಲ ಅಂತ ಹೇಳಿದರೆ ಆಕೆ ಬಸರಾಗಿರುವುದರಿಂದ ಒಂದು ವೇಳೆ ವ್ಯಭಿಚಾರದ ಕಾರಣದಿಂದಾಗಿ ಆಕೆಗೆ ಶಿಕ್ಷೆಯೂ ಸಹ ಆಗುವಂಥ ಪರಿಸ್ಥಿತಿಯಲ್ಲಿ ಆಕೆ ಇದ್ದಳು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಅದ ಕಾರಣ ವಿವಾಹ ಬಹಳ ಕೇರ್ಫುಲ್ ಆದಂಥ ಅಥವಾ ಬಹಳ ಜಾಗೃತಿಯಾಗಿ ಮಾಡುವಂಥದ್ದು. ಅನೇಕರು ಈ ಒಂದು ಕಾರ್ಯ ಲೈಂಗಿಕವಾದಂಥ ಒಂದು ಅಪರಾಧ ಆಗಿರ್ಬೋದು ಎಂಬುದಾಗಿ ಯೋಚನೆ ಮಾಡುವಂಥ ಕಾಲದಲ್ಲಿ ಆತನು ಅದನ್ನು
ಈಗ ಅದಕ್ಕೆ ಉತ್ತರವನ್ನು ದೇವರಿಂದ ಪಡೆಯುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ದೇವರಾತ್ಮನಿಂದ, ದೇವದೂತರಿಂದ ಅದನ್ನು ಪಡೆಯುವಂಥವನಾಗಿದ್ದಾನೆ. ಆದ ಕಾರಣ ನೀನು ಆಕೆಯನ್ನು ಸೇರಿಸಿಕೊಳ್ಳೋದಕ್ಕೆ ನೀನು ಅಂಜಬೇಡ ಎಂಬುದಾಗಿ. ಆಕೆಯನ್ನು ನೀನು ಸೇರಿಸಿಕೊ. ಯಾಕೆ ಅಂತ ಹೇಳಿದರೆ ಆಕೆ ಪವಿತ್ರಾತ್ಮನಿಂದ ಬಸರಾಗಿದ್ದಾಳೆ ಎಂಬುದಾಗಿ ಹೇಳುವಂಥದ್ದು. ಇದನ್ನು ಬೆಟ್ರಾತಲ್ನ ಅಥವಾ ಎಂಗೇಜ್ಮೆಂಟ್ ಆದ ನಂತರ ನಡೆಯುವಂಥ ಈ ಘಟನೆಯನ್ನು ನಾವು ಕಾಣ್ತೇವೆ. ಈ ಈಸ್ ಫೇತ್ಫುಲ್. ಆತನು ಬಹಳ ನಂಬಿಗಸ್ತನಾದಂಥ ಒಬ್ಬ ವ್ಯಕ್ತಿಯಾಗಿದ್ದನು, ನೀತಿವಂತನಾದಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಆತನು ತೆಗೆದುಕೊಳ್ಳುವಂಥ ಈ ನಿರ್ಧಾರ ಏನಿದೆ, ಡಿಸಿಷನ್ ಏನಿದೆ, ಇದು ಇತರರನ್ನು ಕಷ್ಟಕ್ಕೆ ಒಳಪಡಿಸುವಂಥ, ಒಂದು ವೇಳೆ ಮರಿಯಳನ್ನು ಮತ್ತು ಆಕೆಯ ಕುಟುಂಬವನ್ನು ಕಷ್ಟಕ್ಕೆ ತಳ್ಳುವಂಥ, ಬಹಿಷ್ಕಾರಕ್ಕೂ ಒಂದು ವೇಳೆ ಅದು ಕಾರಣ ಆಗಬಹುದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆಕೆಯ ಕುಟುಂಬ ಇದ್ದಿದ್ದರಿಂದ ಇಲ್ಲಿ ದೇವರ ಒಂದು ನಿರ್ಧಾರಗಳು ಬೇರೆಯಾಗಿದ್ದವು. ಅದನ್ನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ದೇವರು ಆತನಿಗೆ ಉತ್ತಮವಾದಂಥ ಒಂದು ನಿರ್ಧಾರವನ್ನು, ಯೋಚನೆಯನ್ನು ಆತನು ಕೊಡ್ತಾ ಇದ್ದಾನೆ. ಈ ಬಿಕಮ್ಸ್ ವೆರಿ ಸೆನ್ಸಿಟಿವ್. ಆತನು ಬಹಳ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಆಗ್ತಾನೆ. ಕಷ್ಟದಲ್ಲಿರುವಂಥ ಈ ಕುಟುಂಬವನ್ನು ಕಾಯುವಂಥ ಒಬ್ಬ ವ್ಯಕ್ತಿಯಾಗಿ ಬರ್ತಾನೆ. ಆದ ಕಾರಣ ಆತನು ಈಗ ಆತನ ಉತ್ತರವನ್ನು ನಾವು ನೋಡುವಾಗ ಪ್ರಿಯರೇ, ಆತನು ಈಗ ಜವಾಬ್ದಾರಿಕೆಯಿಂದ ಆಕೆಯನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಮದುವೆ ಆಗುವಂಥ ನಿರ್ಧಾರಕ್ಕೆ ಆತನು ಬರ್ತಾನೆ. ಅಷ್ಟು ಮಾತ್ರ ಅಲ್ಲ, ಆತನು ಸೆಲ್ಫ್ ಡಿಸಿಪ್ಲಿನ್ ಅಥವಾ ಆತನು ಸ್ವಯಂ ಆಗಿ ಒಬ್ಬ ಶಿಸ್ತಿನ ವ್ಯಕ್ತಿಯಾಗಿರುವುದರಿಂದ ಆತನು ಆಕೆಯನ್ನು ಕಾಪಾಡುವುದಕ್ಕೆ ಮುಂದುವರೆತಾನೆ. ಅದ ಕಾರಣ ಮೊದಲನೆಯ ಈ ಮಗುವಿನ ಒಂದು ಜನನ ಏನೆಂಬುದಾಗಿ ಹೇಳುವಾಗ ಇದು ಮಾನವ ಒಂದು ಸಂಬಂಧವಿಲ್ಲದೆ ಆಗುವಂಥದ್ದು. ಅದರ ಜವಾಬ್ದಾರಿಯನ್ನು ಯೋಸೇಫನು ತೆಗೆದುಕೊಳ್ತಾನೆ. ಯೋಸೇಫನು ದೇವರ ಮುಂದೆ ಒಬ್ಬ ವಿಶೇಷವಾದಂಥ ವ್ಯಕ್ತಿಯಾಗಿ ಕಂಡು ಬರ್ತಾನೆ. ಈ ಮಧ್ಯದಲ್ಲಿ ನಾವು ನೋಡುವಾಗ ಮರಿಯಳ ಸ್ಥಿತಿಗತಿಗಳನ್ನು ನಾವು ನೋಡುವಾಗ ಆಕೆ ಎಷ್ಟು ಕಷ್ಟವನ್ನು ಆಕೆ ಅನುಭವಿಸಿರ್ಬೋದು, ಎಷ್ಟು ಅವಮಾನಗಳ ಒಂದು ಆತಂಕವನ್ನು ಆಕೆ ಪಡೆದಿರಬಹುದು. ದೇವರು ಆಕೆಗೆ ವಿಶೇಷವಾಗಿ ಯೋಸೇಫನನ್ನು ಕೊಡುವುದರ ಮೂಲಕವಾಗಿ ಆ ಕುಟುಂಬವನ್ನು, ಲೋಕದ ಕುಟುಂಬದ ದೊಡ್ಡ ಆಶೀರ್ವಾದವನ್ನಾಗಿ ಆತನ ದೇವರು ಆಕೆಯನ್ನು ಮತ್ತು ಯೋಸೇಫನನ್ನು ವಿಶೇಷವಾಗಿ ನಡೆಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಅನೇಕ ಬಾರಿ ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ಪಾಠ ಇದೆ. ಅನೇಕ ಬಾರಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇದನ್ನು ಗಮನಿಸಬೇಕು. ಅನೇಕ ಬಾರಿ ನಾವು ವಿಶ್ವಾಸಿಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ, ಇದು ಒಂದು ವೇಳೆ ಬೇರೆಯವರ ಜೀವನವನ್ನು ಹಾಳು ಮಾಡಬಹುದು. ಪ್ರಾಪಂಚಿಕವಾಗಿ ನಾವು ಯೋಚನೆ ಮಾಡುವಾಗ ನಾವು ತೆಗೆದುಕೊಳ್ಳುವಂಥ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವುದೇ ನಿರ್ಧಾರಗಳು ಇತರರ ಜೀವಿತವನ್ನು ನಾಶ ಮಾಡಬಹುದು. ಒಳ್ಳೆಯದಾದರೆ ಒಳ್ಳೆಯದು, ಆದರೆ ನಾಶ ಮಾಡುವಂಥ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುವಾಗ ಪ್ರೇರೆ, ನಾವು ದೇವರ ನಿರ್ಧಾರಗಳಿಗಾಗಿ ನಾವು ಕಾಯಬೇಕಾಗ್ತದೆ. ದೇವರ ನಿರ್ಧಾರಗಳಿಗಾಗಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕಾಗ್ತದೆ. ಒಳ್ಳೆಯ ನಿರ್ಧಾರಗಳಾಗಲಿ ಕೆಟ್ಟ ನಿರ್ಧಾರಗಳು, ವಿಶೇಷವಾಗಿ ಮದುವೆಯ ವಿಚಾರ ಬಂದಾಗ ನಾವು ಉತ್ತಮವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಅಸಡ್ಡವಾದಂಥ ನಿರ್ಧಾರಗಳು. ಆದ ಕಾರಣ ನಾವು ಮದುವೆ ಬ್ಯಾನ್ಸಲ್ಲಿ ಅದನ್ನೇ ನಾವು ನೋಡ್ತೇವೆ. ಇವರು ಸೇರಬಾರ್ದೆಂಬುದಕ್ಕೆ ಏನಾದರೂ ಕಾರಣಗಳಿದ್ದಲ್ಲಿ ಅದನ್ನು ಲಿಖಿತದ ಮೂಲಕ ಸಭಾಪಾಲಕರಿಗೆ ನೀವು ಕೊಡಬೇಕೆಂಬುದಾಗಿ 1, 2, 3 ಬ್ಯಾನ್ಗಳನ್ನು ನಾವು ಓದ್ತೇವೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಆ ರೀತಿಯಂಥ ನಿರ್ಧಾರಗಳೇನಾದರೂ ಅವರು ಅಲ್ಲಸಲ್ಲದ ನಿರ್ಧಾರಗಳು ಅಥವಾ ದೇವರಿಗೆ ಯೋಗ್ಯವಾದಂಥ ನಿರ್ಧಾರಗಳು ಆಗದೆ ಹೋದರೆ ನಾವು ದೇವರ ಮುಂದೆ ಅಂತಹ ನಿರ್ಧಾರಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಅದನ್ನು ನಡೆಸುವಂಥ ದೇವರಾಗಿದೆ. ಈ ದಿವಸಗಳಲ್ಲಿ ಅದನ್ನು ನಾವು ಕಾಣ್ತಾ ಇಲ್ಲ. ಮದುವೆಗಳಲ್ಲಿ ಸಾಮಾನ್ಯವಾಗಿ ನಾವು ನಮ್ಮದೇ ಆದಂಥ ಲೌಕಿಕವಾದಂಥ ನಿರ್ಧಾರದ ಆಧಾರದ ಮೇಲೆ ಈ ಮದುವೆಯ ನಿರ್ಧಾರಗಳನ್ನು ನಾವು ಮಾಡ್ತೇವೆ. ಆದ ಕಾರಣ ನಾವು ಬಿದ್ದು ಹೋಗುತ್ತೇವೆ. ವಿಶ್ವಾಸ ಇಲ್ಲದೇ ಇರುವಂಥ ನಿರ್ಧಾರಗಳು, ಡಿಸಿಪ್ಲಿನ್ ಅಥವಾ ಶಿಸ್ತು ಇಲ್ಲದೇ ಇರುವಂಥ ನಿರ್ಧಾರಗಳು, ದೇವರ ವಾಕ್ಯದ ಜ್ಞಾನ ಇಲ್ಲದೇ ಇರುವಂಥ ನಿರ್ಧಾರಗಳು, ಪ್ರಪಂಚದ ಜ್ಞಾನ ಇಲ್ಲದೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ವೈಯಕ್ತಿಕವಾದಂಥ ನಿರ್ಧಾರಗಳು, ಆಕರ್ಷಣೀಯ ನಿರ್ಧಾರಗಳು ಅಥವಾ ಲಕ್ಸರಿಗಳು ಅಥವಾ ಮೆಟೀರಿಯಲ್ ವರ್ಲ್ಡ್ ಅಥವಾ ಭೌತಿಕವಾದಂಥ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳು, ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆಯನ್ನು ಅಪಚಾರಗೊಳಿಸುತ್ತವೆ ಅಥವಾ ಪರಿಶುದ್ಧತೆಯನ್ನು ನಾಶ ಮಾಡಿ ಪರಿಶುದ್ಧತೆ ಇಲ್ಲದೇ ಇರುವಂಥ ವಿವಾಹ ಕುಟುಂಬಗಳನ್ನು ನಾವು ಈ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ ಕಾರಣ ಈ ಸಂದರ್ಭದಲ್ಲಿ, ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಅಥವಾ ಕ್ರಿಸ್ಮಸ್ ಆಗಮನದ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಜೀನಿಯಾಲಜಿಯನ್ನು ನಾವು ನೋಡಬೇಕು. ಮೊದಲನೇದಾಗಿ ನಾವು ದೇವರ ವಂಶಾವಳಿಯಲ್ಲಿ ನಾವು ಎಂತೆಂಥ ಜನರಿದ್ದೇವೆ, ಎಂತೆಂಥ ಜನರನ್ನು ಸ್ವಾಮಿ ತನ್ನ ಕೃಪೆಯಿಂದ ನಡೆಸಿದ್ದಾನೆ ಎನ್ನುವಂಥದ್ದನ್ನು ಮೊದಲನೇದಾಗಿ ಆಚರಣೆ ಮಾಡಿ. ಎರಡನೇದಾಗಿ ನಮ್ಮ ಕುಟುಂಬಕ್ಕೆ ಈ ದಿವಸ ಕರ್ತನಾದ ಯೇಸು ಸ್ವಾಮಿ ಆಗಮಿಸ್ತಾ ಇದ್ದಾನೆ. ಆದ ಕಾರಣ ಕುಟುಂಬ ಪವಿತ್ರತೆಯನ್ನು ಹೊಂದುತ್ತದೆ.
ನಮ್ಮ ನಿರ್ಧಾರಗಳು, ಕುಟುಂಬದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇದು ಇತರರ ಜೀವಿತವನ್ನು ಸಹ ನಿರ್ಧರಿಸುವಂಥ ವಿಚಾರಗಳಾಗಿರ್ತದೆ. ಅದ ಕಾರಣ ಭಾಳ ಎಚ್ಚರಿಕೆಯಿಂದ ಕೂಡಿರಬೇಕು. ಒಬ್ಬರನ್ನೊಬ್ಬರು ಸುಮ್ಮನೆ ಗೇಲಿ ಮಾಡುವಂಥದ್ದು, ಬೈಯುವಂಥದ್ದು, ಅಥವಾ ಅವರ ವಿಚಾರವಾಗಿ ಅಲ್ಲಸಲ್ಲದ ಮಾತುಗಳನ್ನು ಆಡುವಂಥದ್ದು, ತಪ್ಪು ಆರೋಪಗಳನ್ನು ನೋಡುವಂಥದ್ದು. ನೀನು ಸತ್ಯವಾಗಿರ್ಬೋದು ಅಥವಾ ನಿನ್ನ ನಿರ್ಧಾರಗಳು ಸರಿಯಾದಂಥ ರೀತಿಯಲ್ಲಿ, ಆದರೆ ಅದು ಬೇರೆಯವರ ಜೀವಿತವನ್ನು ಹಾಳು ಮಾಡುವಂಥದ್ದಾದರೆ, ಇಲ್ಲಿ ಒಂದು ವೇಳೆ ಯೋಸೇಫನ ಸರಿಯಾದಂಥ ನಿರ್ಧಾರವನ್ನು ದೇವರ ಸಹಾಯದಿಂದ ತೆಗೆದುಕೊಳ್ಳದೆ ಹೋಗಿದರೆ ಒಂದು ವೇಳೆ ಕುಟುಂಬ ಒಂದು ವೇಳೆ ಕಷ್ಟದಲ್ಲಿ ಇರಬೇಕಾಗಿತ್ತು, ಮರಿಗಳು ಸಹ ಕಷ್ಟದಲ್ಲಿ ಇರಬೇಕಾಗಿತ್ತು. ಆದರೆ ದೇವರು ಅದನ್ನು ರಕ್ಷಿಸುತ್ತಾನೆ. ಮತ್ತು ಮೂರನೇದಾಗಿ ಪ್ರಿಯರೇ, ಇಲ್ಲಿ ನಾವು ನೋಡುವಂಥ ವಿಚಾರ ಎಂಬುದಾಗಿ ಮೊದಲನೇದಾಗಿ ವಂಶಾವಳಿ, ಎರಡನೇದಾಗಿ ಕರ್ತನ ಯೇಸು ಸ್ವಾಮಿಯ ಕುಟುಂಬದ ಪ್ರವೇಶ, ಕುಟುಂಬದಲ್ಲಿರುವಂಥ ನಿರ್ಧಾರಗಳು, ಅವುಗಳನ್ನು ನಡೆಸುವಂಥದ್ದು ರೀತಿ, ದೇವರ ಒಂದು ಆಶೀರ್ವಾದ, ಮತ್ತು ಮೂರನೇದಾಗಿ ಈ ಎಲ್ಲ ಸಂದರ್ಭದಲ್ಲಿಯೂ ದೇವರು ತನ್ನ ದೇವದೂತರ ಮೂಲಕವಾಗಿ ಇವುಗಳನ್ನು ಆತನು ಮಾಡ್ತಾ ಇದ್ದಾನೆ. ಆದ ಕಾರಣ ಸ್ವಾಮಿಯ ರಕ್ಷಣೆಯ ಕಾರ್ಯ ಅದು ದೇವದೂತರ ಸಹಾಯದಿಂದ ನಡೀತದೆ. ಮತ್ತು ಆತನ ಜನನದ ಸಂದರ್ಭದ ಎಲ್ಲ ಘಟನೆಗಳು ಅದು ದೇವರು, ಪರಲೋಕದಲ್ಲಿರುವಂಥ ದೇವರು ತನ್ನ ದೇವದೂತರ ಮೂಲಕವಾಗಿ ಆ ವಿಚಾರಗಳನ್ನು ತನ್ನ ಕುಟುಂಬಕ್ಕೆ, ತನ್ನ ಜನರಿಗೆ, ತನ್ನ ವಂಶಸ್ಥರಿಗೆ ಆತನು ನೀಡುವಂಥ ದೇವರಾಗಿದೆ. ವಂಶಸ್ಥರಲ್ಲಿ ಯಾವುದೇ ಬಲಹೀನತೆಗಳಿರಲಿ, ಎಷ್ಟೇ ಅವರು ಪಾಪ ಮಾಡಿರಲಿ, ಕರ್ತನಾದ ಯೇಸು ಸ್ವಾಮಿ ಈ ವಂಶಸ್ಥರಲ್ಲಿ ಬರುವುದರ ಮೂಲಕವಾಗಿ ಒಂದು ವೇಳೆ ದೇವರು ತನ್ನ ಪರಲೋಕದ ಆ ಸೈನ್ಯವನ್ನು ಬಿಟ್ಟು ಪರಲೋಕದ ಆಶೀರ್ವಾದಗಳನ್ನು ಕೊಡುವಂಥ ಪರಲೋಕದ ದೇವದೂತರನ್ನು ನಮ್ಮ ಮುಂದೆ ಕಳಿಸುವುದರ ಮೂಲಕವಾಗಿ ಆ ಕುಟುಂಬದ ಆಶೀರ್ವಾದಗಳನ್ನು ಆತನು ನಡೆಸುತ್ತಾನೆ. ಆದ ಕಾರಣ ಇಲ್ಲಿ ಭಾಳ ಪ್ರಮುಖವಾದಂಥದ್ದು ಕುಟುಂಬದ ನೈತಿಕತೆ ಭಾಳ ಇಂಪಾರ್ಟೆಂಟ್. ಕುಟುಂಬದ ಆಶೀರ್ವಾದಗಳು, ಕುಟುಂಬದ ನೈತಿಕತೆ ಮತ್ತು ಕುಟುಂಬದ ವಂಶಸ್ಥರ ಎಲ್ಲ ಕೃಪೆ, ಅವರ ಆದರಣೆ, ಇವೆಲ್ಲವೂ ಆಶೀರ್ವಾದ, ಇವೆಲ್ಲವೂ ಮುಖ್ಯವಾಗುತ್ತದೆ. ದೇವರು ಪಾಪದೋಷಗಳನ್ನು, ಬಲಹೀನತೆಯನ್ನು ಗೌಣ ಮಾಡುತ್ತಾನೆ. ವಿಲ್ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್. ಅದನ್ನು ಆತನು ಗಣಿಸುವುದಿಲ್ಲ. ಆತನ ಗಣನೆ ಅದು ಆಶೀರ್ವಾದದ ಗಣನೆಯಾಗಿರುತ್ತದೆ. ಅಬ್ರಹಾಮನ ಆಶೀರ್ವಾದ ಆಗಿರ್ಬೋದು, ಯೋಸೇಫನ ಆಶೀರ್ವಾದ ಆಗಿರ್ಬೋದು, ಅಥವಾ ದಾವಿದನ ಆಶೀರ್ವಾದ ಆಗಿರ್ಬೋದು, ಅನೇಕ ಪ್ರವಾದಿಗಳ ಆಶೀರ್ವಾದ ಆಗಿರ್ಬೋದು, ಮೆಸ್ಸಿಯನ್ನು ನಿರೀಕ್ಷಿಸುವಂಥ ಆಶೀರ್ವಾದಗಳಾಗಿರ್ಬೋದು, ಅವುಗಳನ್ನು ಸ್ವಾಮಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಗಣನೆಗೆ ತೆಗೆದುಕೊಳ್ತಾನೆ. ಉದಾಹರಣೆಗೆ ನಾವು ನೋಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಾವು ನೋಡ್ತೇವೆ. ಆತನು ಯೋಸೇಫನಿಗೆ ಆತನು ತಿಳಿಸುವನಾಗಿದ್ದಾನೆ, ಆಕೆಯನ್ನು ಸ್ವೀಕರಿಸಿ ಎಂಬುದಾಗಿ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಮತ್ತಾಯನ ಸುವಾರ್ತೆ 2:9 ನಾವು ನೋಡ್ತೇವೆ. ಅಲ್ಲಿ ಆ ನಕ್ಷತ್ರವನ್ನು ಸೂಚಿಸಲಿಕ್ಕಾಗಿ, ದೇವರು ನಕ್ಷತ್ರವನ್ನು ಆ ದಾರಿಯನ್ನು ಸೂಚಿಸಲಿಕ್ಕಾಗಿ ಅದನ್ನು ಆತನು ಕೊಡ್ತಾನೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಆತನು ಯೋಸೇಫನಿಗೆ ಮತ್ತೆ ಆ ಮಗುವಿನ ವಿಚಾರವಾಗಿ, ಹೆರೋದನು ಆ ಮಗುವನ್ನು ಕೊಲ್ಲಬೇಕೆಂಬುದಾಗಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಮತ್ತೆ ಆತನ ಕನಸಿನಲ್ಲಿ ಕಾಣಿಸಿಕೊಂಡು ಆ ಮಗುವನ್ನು ತೆಗೆದುಕೊಂಡು ಹೋಗಿ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ನಾವು ನೋಡುವಾಗ ಇಲ್ಲಿ ಕನಸಿನಲ್ಲೂ ಕಾಣಿಸಿಕೊಳ್ಳುತ್ತಾನೆ ಮತ್ತು ವಿಶೇಷವಾಗಿ ಅವರನ್ನು ನಡೆಸುವಂಥ ದೇವರಾಗಿದೆ. ಲೂಕನ ಸುವಾರ್ತೆಯಲ್ಲೂ ಇದನ್ನು ನಾವು ಕಾಣ್ತೇವೆ. ಗಬ್ರಿಯೇಲ ದೂತನು ಮರಳಿಗೆ ಕಾಣಿಸಿಕೊಳ್ಳುವಂಥದ್ದು ಮತ್ತು ಕುರುಬರಿಗೆ ದೂತರು ಕಾಣಿಸಿಕೊಳ್ಳುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು, ಮತ್ತು 2ನೇ ಅಧ್ಯಾಯ 13ನೇ ವಚನದಲ್ಲಿ ಅವರನ್ನು ವಿಶೇಷವಾಗಿ ರಕ್ಷಣೆಯ ಕಡೆಗೆ ನಡೆಸುವಂಥದ್ರಲ್ಲಿಯೂ ಸಹ ಈ ಒಂದು ದೇವದೂತರ ವಿಶೇಷವಾದಂಥ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಏಂಜಲ್ಸ್ ಕಂಟಿನ್ಯೂಲಿ ಪ್ರೈಸ್ ಗಾಡ್. ಈ ಒಂದು ಯೇಸುಸ್ವಾಮಿಯ ಜನನದ ಸಂದರ್ಭದಲ್ಲಿ ಈ ದೇವದೂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸಾಮಾನ್ಯವಾಗಿ ದೇವರನ್ನು ಆರಾಧಿಸ್ತಾನೆ ಇರ್ತಾರೆ. ಆತನು ಹುಟ್ಟುವಂಥ ಸಂದರ್ಭದಲ್ಲಿ, ಹುಟ್ಟಿದಂಥ ಸಂದರ್ಭದಲ್ಲಿ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರವರಿಗೆ ಒಲಿತಾನೆ ಎಂಬುದಾಗಿ ಹೇಳುವಂಥದ್ದು ಇವೆಲ್ಲವೂ ಸಹ ನಾವು ನೋಡುವಾಗ ಯೆಶಾಯನ ಗ್ರಂಥದ 9ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿ ಬರುವಂಥ ಆತನ ಆಶೀರ್ವಾದಗಳನ್ನು ಸದಾಕಾಲ ಇವು ಪ್ರವಾದನ ವಾಕ್ಯಗಳಾಗಿ ನಮ್ಮ ಮುಂದೆ ಇಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಇಟ್ಸ್ ಎ ಡಿವೈನ್ ಮೆಸೇಜ್. ಅದು ದೇವರಿಂದ ಬಂದಂಥ ಅದೊಂದು ಸಂದೇಶ ಆಗಿರುತ್ತದೆ. ಆದ ಕಾರಣ ಈ ಸಂದೇಶವನ್ನು ಆತನು ಮರಿಯಳ ಹಾಗೂ ಯೋಸೇಫನಿಗೆ ದೇವದೂತರ ಮೂಲಕವಾಗಿ ಆತನು ತಿಳಿಸುವಂಥ ತಂದೆಯಾಗಿರುತ್ತಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನು ಮೆಸ್ಸಿಯನಾಗಿದ್ದಾನೆ. ಅಂದರೆ ಸೇವಿಯರ್, ನಮ್ಮನ್ನು ರಕ್ಷಿಸುವಂಥ ದೇವರು, ನಮ್ಮನ್ನು ಬಿಡುಗಡೆ ಮಾಡುವಂಥ
ಬಿಡುಗಡೆಯ ದೇವರು ಆತನ ಇದೆ. ರಿಡೀಮರ್ ಆಲ್ಸೋ, ಅಂದರೆ ನಮ್ಮನ್ನು ವಿಮುಕ್ತಿಗೊಳಿಸುವಂಥ ದೇವರಾಗಿದ್ದಾನೆ. ಹೀಗಾಗಿ ಆತನು ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆಯುವಂಥ, ಪಾಪಗಳಿಂದ ನಮ್ಮನ್ನು ರಕ್ಷಿಸುವಂಥ ದೇವರು. ಅದಕ್ಕಾಗಿ ಆತನನ್ನು ಯೇಸು ಎಂಬುದಾಗಿ ಕರೆಯರೆಂಬುದಾಗಿ ಯೋಸೆಫನ ಹೆಸರನ್ನು ಹೇಳ್ತಾನೆ. ಅದ ಕಾರಣ ಆತನು ನಮ್ಮನ್ನು ಪಾಪಗಳನ್ನು ನಿವಾರಣೆ ಮಾಡುವಂಥ ದೇವರು ಮತ್ತು ನಮ್ಮನ್ನು ರಕ್ಷಣೆಗೆ ನಡೆಸುವಂಥ ದೇವರು. ಆತನು ನಮಗೆ ಮೆಸ್ಸಿಯನಾಗಿ ಕಂಡುಬರುತ್ತಾನೆ. ಮತ್ತು ಇದೇ ಸಂದರ್ಭದಲ್ಲಿ ನಾವು ಕೊನೆಯ ಭಾಗಕ್ಕೆ, ಆ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ವೈಸ್ ಮೆನ್ ಅಥವಾ ಮೂಢನ ಪಂಡಿತರು ಬರುತ್ತಾರೆ ಎಂಬುದಾಗಿ ನಾವು ಕಾಣ್ತೇವೆ. ಇದು ಕೊನೆಯ ಭಾಗ, ಈ ಭಾಗದಲ್ಲಿ ಬರುವಂಥದ್ದು. ದೇ ವರ್ ವೈಸ್ ಆ್ಯಂಡ್ ದೇ ವಾಂಟ್ ಟು ಸೇವ್ ಜೀಸಸ್. ಇಲ್ಲಿ ನಾವು ನೋಡ್ತೇವೆ ಆ ಮೂಢನ ಪಂಡಿತರ ಕತೆ ನಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಬೇರೆ ದೇಶಗಳಿಂದ ಬಂದವರು, ಪೂರ್ವ ದೇಶಗಳಿಂದ ಬಂದಂಥವ್ರು. ಒಂದು ವೇಳೆ ಅವರನ್ನು ಬಬಿಲೋನದ ಕಡೆಯಿಂದ ಬಂದಂಥವ್ರು ಅಥವಾ ಅರಬ್ನಿಂದ ಬಂದಂಥವ್ರು ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ಭಾರತದಿಂದಲೂ ಹೋಗಿರ್ಬೋದು ಎಂಬುದಾಗಿ ಕೆಲವರು ವಿಜ್ಞಾನಿಗಳು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಆದ ಕಾರಣ ಅವರು ಬರುವಂಥದ್ದು, ಇಲ್ಲಿ ಬಂದಾಗ ಅವರು ಹೋಗುವಂಥದ್ದು ಅರಮನೆಗೆ, ಹೆರೋದನ ಅರಮನೆಗೆ ಹೋಗುತ್ತಾರೆ. ಅವರ ಚಿಂತನೆ ಬಹಳ ಸ್ವಾಭಾವಿಕವಾದಂಥದ್ದು. ಹೌದು, ಒಬ್ಬ ರಾಜನು ಹುಟ್ಟಬೇಕಾದ್ರೆ ಆತನು ಗೋದಲಿಯಲ್ಲಿ ಹುಟ್ಟೋದಿಲ್ಲ, ಬದಲಾಗಿ ಒಬ್ಬ ರಾಜಕುಮಾರನಾಗಿ ಒಂದು ವೇಳೆ ಅರಮನೆಯಲ್ಲಿ ಹುಡ್ತಾನೆ. ಆದ ಕಾರಣ ಅರಮನೆಗೆ ಹೋಗೋಣ ಎಂಬುದಾಗಿ ಅವರ ಪ್ರಾಪಂಚಿಕವಾದಂಥ ಲೆಕ್ಕಾಚಾರದಲ್ಲಿ ಅವರು ಬರ್ತಾರೆ. ಆದರೆ ಪ್ರಿಯರೇ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹೆರೋದನ ಆ ಒಂದು ಆಲೋಚನೆ, ಕೆಟ್ಟ ಆಲೋಚನೆ ಅವರಿಗೆ ಗೊತ್ತಾಗುವುದಿಲ್ಲ. ಅವರೊಂದು ವೇಳೆ ದೇರ್ ವೈಸ್ ಅಥವಾ ಜ್ಞಾನಿಗಳಾಗಿದ್ದರು, ಆದರೆ ಮುಗ್ಧರಾಗಿದ್ದರು. ಈ ಲೋಕವು ಅದೇ ರೀತಿಯಲ್ಲಿ ಇರ್ತದೆ. ಅನೇಕರು ಜ್ಞಾನಿಗಳಾಗಿರ್ತೇವೆ ನಾವು, ಆದರೆ ಕೆಟ್ಟ ವಿಚಾರದಲ್ಲಿ ಅಜ್ಞಾನಿಗಳಾಗಿರ್ತೇವೆ. ನಮ್ಗೆ ಗೊತ್ತಾಗೋದಿಲ್ಲ ಕೆಟ್ಟದ್ದು ಏನು ನಡೀತದೆ. ಸೈತಾನು ಆ ರೀತಿಯಲ್ಲಿ ಜನರನ್ನು ಮೋಸ ಮಾಡುವಂಥ ಕಾರ್ಯವನ್ನು ಮಾಡ್ತಾನೆ. ಹೀಗಾಗಿ ಈ ಜ್ಞಾನಿಗಳು ಈಗ ಅರಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಹೆರೋದನ ಮಾತಿನಂತೆ ಅವರೀಗ ಆ ಮಗುವನ್ನು ಹುಡುಕಿದ್ದಾರೆ. ಆದರೆ ದೇವರು ಅವರನ್ನು ಬೇರೆ ಮಾರ್ಗದಲ್ಲಿ ಅವರನ್ನು ಹೊರಗಡೆ ತರ್ತಾನೆ. ಅವರು ಮತ್ತೆ ತಾವು ಮಾಡಿದಂಥ ತಪ್ಪಿಗಾಗಿ ಅದೇ ಸ್ಥಳಕ್ಕೆ ಅವರು ಹೋಗುವುದಿಲ್ಲ. ಹೆರೋದನನ್ನು ಅವರು ನೋಡೋದೇ ಇಲ್ಲ. ಅವರು ಬೇರೆ ದಾರಿಯ ಮೂಲಕವಾಗಿ ತಮ್ಮ ದೇಶಕ್ಕೆ ಅವರು ಹೋಗ್ತಾರೆ. ಅವರು ತೆಗೆದುಕೊಂಡು ಬರುವಂಥ ಬಂಗಾರ ಆಗ್ಬೋದು, ಆ ಧೂಪ ಆಗ್ಬೋದು, ಇದೆಲ್ಲವನ್ನು ನಾವು ನೋಡುವಾಗ ಅದು ಒಬ್ಬ ರಾಜನಿಗೆ ಕೊಡಬೇಕಾದಂಥದ್ದು, ಒಬ್ಬ ಯಾಜಕನಿಗೆ ಅವರು ಕೊಡಬೇಕಾದಂಥದ್ದು ಮತ್ತು ಯಜ್ಞಕ್ಕೆ ಬೇಕಾದಂಥ ವಿಚಾರವಾಗಿ ಅವರು ತಂದಂಥ ಎಲ್ಲ ವಸ್ತುಗಳನ್ನು ಅವರು ಆತನ ಕಾಲುಗಳಿಗೆ ಆತನಿಗೆ ಅರ್ಪಿಸುವಂಥ ಕಾರ್ಯವನ್ನು ನಾವು ನೋಡ್ತೇವೆ. ಅದ ಕಾರಣ ಈ ವೈಸ್ ಮ್ಯಾನ್ ಎಂಬುದಾಗಿ ನಾವು ಏನು ಕರಿತೇವೆ, ಇವರು ಒಂದು ವೇಳೆ ಹೆರೋದನ ಬಳಿಗೆ ಹೋಗಿದರೆ ಕರ್ತನಿಗೆ ಅಪಾಯ ಇರ್ತಾಯಿತ್ತು, ಯೇಸು ಸ್ವಾಮಿಗೆ ಅಪಾಯ, ಕುಟುಂಬಕ್ಕೂ ಅಪಾಯ ಇರ್ತಾಯಿತ್ತು. ಆದರೆ ಅವರು ಆ ರೀತಿಯಲ್ಲಿ ಮಾಡುವುದಿಲ್ಲ. ಅವರು ಮತ್ತೆ ಬೇರೆ ದಾರಿಯಲ್ಲಿ ಅವರು ಹೋಗುವುದನ್ನು ನಾವು ಕಾಣ್ತೇವೆ. ಹಾಗಾದರೆ ಪ್ರಿಯರೇ, ಇಲ್ಲಿ ನಾವು ನೋಡುವಂಥ ವಿಚಾರ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಂಥ ಈ ವಿಶೇಷವಾದಂಥ ಸತ್ಯವನ್ನು ಮತ್ತಾಯನು ಬಹಳ ವಿಶೇಷವಾಗಿ ಅದನ್ನು ಹೇಳಲಿಕ್ಕೆ ಇಷ್ಟಪಡುತ್ತಾನೆ. ಅನೇಕರನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ. ಈ ಕ್ರಿಸ್ಮಸ್ ಆ ರೀತಿಯಲ್ಲಿ ಆಗಬಾರ್ದು. ಹಿಂದಿನ ಕ್ರಿಸ್ಮಸ್ಗಳಂತೆ ಇದು ನಾವು ಮರೆತು ಹೋಗುವಂಥ ಕ್ರಿಸ್ಮಸ್ ಅಲ್ಲ. ಒಂದು ವೇಳೆ ಇಲ್ಲಿ ನಾವು ಈ ಕೋವಿಡ್ನ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಆತ್ಮೀಯ ರೀತಿಯಲ್ಲಿ ಸ್ವಾಮಿಯನ್ನು ನಾವು ಆರಾಧಿಸಬೇಕು, ಯಾವ ರೀತಿಯಲ್ಲಿ ಈ ಒಂದು ಕುಟುಂಬದ ಮೂಲಕವಾಗಿ, ಯಾವ ರೀತಿಯಲ್ಲಿ ಯೋಸೆಫನು ಮತ್ತು ಮರಿಯಳು ದೇವರು ಕೊಟ್ಟಂಥ ಆ ಸ್ವಾಸ್ಥ್ಯವನ್ನು, ದೇವರು ಕೊಟ್ಟಂಥ ಆ ವಿಶೇಷವಾದಂಥ ಮಗುವನ್ನು, ಮೆಸ್ಸಿಯನನ್ನು ಯಾವ ರೀತಿಯಲ್ಲಿ ಅವರು ರಕ್ಷಣೆ ಮಾಡಿಕೊಳ್ಳುತ್ತಾರೆ, ಯಾವ ರೀತಿಯಲ್ಲಿ ತಮ್ಮ ಕುಟುಂಬಗಳ ರಕ್ಷಣೆ ಆಗುತ್ತದೆ, ಯಾವ ರೀತಿಯಲ್ಲಿ ತಮ್ಮ ವಂಶಾವಳಿ ಅದು ಎಷ್ಟೇ ಕೆಟ್ಟದಾಗಿರಲಿ ಅಥವಾ ಎಷ್ಟೇ ಒಳ್ಳೆಯದಾಗಿರಲಿ ಅದು ದೇವರ ರಕ್ಷಣೆಯಲ್ಲಿ ಮತ್ತೆ ಭಾಗವಹಿಸುತ್ತದೆ. ನಾನು ಕೇವಲ ನನ್ನ ಕುಟುಂಬ ಮಾತ್ರ ಅಲ್ಲ, ನನ್ನ ವಂಶಾವಳಿ, ನನ್ನ ಬಂಧುವರ್ಗದವರು ಇವರೆಲ್ಲರೂ ಸಹ ರಕ್ಷಣೆಯಲ್ಲಿ ಭಾಗವಹಿಸಬೇಕು. ಕ್ರಿಸ್ತನ ಆಗಮನ ಕಾಲದಲ್ಲಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬೇಕು ನಾವು. ಮತ್ತು ನಮಗೆ ಕೊಟ್ಟಂಥ ಜ್ಞಾನದಿಂದ ನಾವು ಎಷ್ಟು ಮಟ್ಟಿಗೆ ದೇವರನ್ನು ಸೂಚಿಸುತ್ತೇವೆ, ಪ್ರಜ್ಞಾಪೂರ್ವಕವಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುತ್ತೇವೆ. ನಾವು ದೇವರಿಗೆ ನಮ್ಮ ಕಾಣಿಕೆಗಳನ್ನು ನಾವು ಕೊಡಬೇಕು. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ಜ್ಞಾನಿಗಳಾಗಿ ಸರಿಯಾದಂಥ ಮಾರ್ಗದಲ್ಲಿ ನಡೆದಿದ್ದರೂ ಸಹ ಒಂದು ವೇಳೆ ಅದರಲ್ಲಿ ಬಲಹೀನತೆಗಳಿದ್ದರೆ ಮತ್ತೆ ನಾವು ದೇವರ ಉತ್ತರವನ್ನು ಕೇಳೋಣ. ನಮ್ಮ ಕುಟುಂಬದ ನಿರ್ಧಾರಗಳಲ್ಲಿ ಯಾವ ರೀತಿಯಲ್ಲಿ ಯೋಸೇಫನು ದೇವರ ವಿಶ್ವಾಸಕ್ಕೆ ಆತನನ್ನು ಒಪ್ಪಿಸಿಕೊಟ್ಟನು, ಅಥವಾ ದೇವರ ಮಾರ್ಗದರ್ಶನಕ್ಕೆ, ದೇವದೂತರ ಮಾರ್ಗದರ್ಶನಕ್ಕೆ ಆತನನ್ನು ಒಪ್ಪಿಸಿಕೊಟ್ಟನು, ಅದರಂತೆ ನಾವು ಸಹ ನಮ್ಮ ನಿಲುವುಗಳನ್ನು, ನಿರ್ಧಾರಗಳನ್ನು ಸ್ವಾಮಿಗೆ ನಾವು ಒಪ್ಪಿಸಿಕೊಡೋಣ. ಅದ ಕಾರಣ ಇಲ್ಲಿ ನಾವು ನೋಡುವಂಥ 3 ವಿಚಾರ ಏನೆಂಬುದಾಗಿ ಹೇಳುವಾಗ ಈ ಅಧ್ಯಯನದಲ್ಲಿ ಜೀಸಸ್ ಈಸ್ ವರ್ತ್
ಆಫ್ ರಾಯಲ್ ಹಾನರಿಂಗ್. ಆತನು ನಿಜವಾಗಿಯೂ ಈ ಎಲ್ಲ ವಿಚಾರಗಳನ್ನು ನಾವು ನೋಡುವಾಗ ವಂಶಾವಳಿಯಿಂದ ಹಿಡಿದು ಆತನ ಜನನ, ದೇವರಿಂದ ಆದಂಥ ನಿರ್ಧಾರಗಳು, ದೇವರಿಂದ ಆದಂಥ ಯೋಜನೆಗಳು, ಆತನ ರಕ್ಷಿಸುವಂಥ ಯೋಜನೆ ಮತ್ತು ಜ್ಞಾನಿಗಳು ಬಂದು ಆತನನ್ನು ಸಂಧಿಸುವಂಥದ್ದು ಅಥವಾ ಕುರುಬರು ಬಂದು ಆತನನ್ನು ಸಂಧಿಸುವುದು ಎಲ್ಲವನ್ನು ನಾವು ನೋಡುವಾಗ ದೇವರ ಒಂದು ನಿರ್ದೇಶನ, ದೇವರ ಒಂದು ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಆದ ಕಾರಣ ಆತನು ಈ ಕ್ರಿಸ್ಮಸ್ ಆಗಮನ ಕಾಲದಲ್ಲಿ ಮೊದಲನೇದಾಗಿ ನಾವು ನಿರ್ಧರಿಸಬೇಕಾದ ವಿಚಾರ ನಿಮ್ಮದಾಗಿ ಹೇಳುವಾಗ, ಆತನು ಈ ರಾಜಕುಲದ ರಾಜವಂಶಸ್ಥರ ದೇವಜನರ ಯಾಜಕ ವರ್ಗದ ಎಲ್ಲ ಗೌರವಕ್ಕೆ ಆತನು ಪಾತ್ರನಾಗುತ್ತಾನೆ. ಈ ಮಗುವು ಅಸಾಧಾರಣವಾದಂಥ ಮಗು. ಈ ಮಗು ಬೇರೆ ಜನಗಳಲ್ಲಿ ಆಚರಣೆಗಳಲ್ಲಿ ಜಯಂತಿಗಳಲ್ಲಿ ಆಚರಿಸುವಂಥ ಮಗು ಅಲ್ಲ. ಇದು ವಿಶೇಷವಾದಂಥ ರಕ್ಷಕನನ್ನು ನಾವು ಈ ದಿವಸ ನೋಡಬೇಕು, ಅದನ್ನು ಗೌರವಿಸಬೇಕು, ಅದನ್ನು ಆಧರಿಸಬೇಕು. ಇದು ನಮ್ಮ ಮೊದಲನೆಯ ನಿರ್ಧಾರ ಆಗಿರೋದು. ಎರಡನೇದಾಗಿ ಪ್ರಿಯರೇ, ಇದು ಕೇವಲ ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಲೋಕ ರಕ್ಷಕನಾದಂಥ ಸ್ವಾಮಿಯನ್ನು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಕಂಡುಕೊಳ್ಳೋಣ. ಲೋಕ ರಕ್ಷಕನಾದಂಥ ಯೇಸುವಿನ ಬಿಡುಗಡೆಯನ್ನು ನಾವು ಅನುಭವಿಸೋಣ. ಲೋಕ ರಕ್ಷಕನಾದ ಯೇಸುವಿನ ಆತನ ಮುಂದಿನ ನಿರಂತರವಾದಂಥ ಆಡಳಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆತನ ನಿರಂತರವಾದಂಥ ಆಡಳಿತಕ್ಕೆ ನಾವು ಒಪ್ಪಿಸಿಕೊಡೋಣ. ಆದ ಕಾರಣ ಕೊನೆಯದಾಗಿ ನಾವು ನಮ್ಮ ಆರಾಧನೆಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ದೇವರ ಜ್ಞಾನದಿಂದ, ದೇವರ ವಾಕ್ಯದ ಜ್ಞಾನದಿಂದ, ದೇವರ ಆತ್ಮನ ನಡೆಸುವಿಕೆಯಿಂದ ಆ ಆರಾಧನೆಗಳಲ್ಲಿ ಮತ್ತು ನಮ್ಮ ಧ್ಯಾನ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಮ್ಮ ಅನೇಕ ಬಲಹೀನತೆಗಳಿದ್ದರೆ, ಕುಟುಂಬದಲ್ಲಿ ನಡೆದಿರುವಂಥ ಎಲ್ಲ ಬಲಹೀನತೆಗಳು, ನಮ್ಮ ವಂಶಸ್ಥರಲ್ಲಿ ನಡೆದಿರುವಂಥ ಎಲ್ಲ ಬಲಹೀನತೆಗಳು ಮತ್ತು ನಮ್ಮ ದೇವರ ಜ್ಞಾನ ಇದ್ದರೂ ಸಹ ಅನೇಕ ಬಾರಿ ಲೌಕಿಕವಾದಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥ ಈ ಒಂದು ಅಜ್ಞಾನದ ರೀತಿ ನೀತಿಗಳೇನಿದೆ ಅವೆಲ್ಲವುಗಳನ್ನು ಸ್ವಾಮಿ ಮುಂದೆ ನಾವು ಈ ದಿವಸ ಅದನ್ನು ನಾವು ಒಪ್ಪಿಸಿಕೊಡೋಣ. ದೇವರು ನಮ್ಮನ್ನು ಅವೆಲ್ಲವುಗಳಿಂದ ಆತನು ತಪ್ಪಿಸಲಿ, ಕ್ಷಮಿಸಲಿ ಮತ್ತು ದೇವರು ನಮ್ಮನ್ನು ತನ್ನ ವಿಶೇಷವಾದಂಥ ಹಸ್ತದಿಂದ, ಪರಲೋಕದ ಹಸ್ತದಿಂದ ನಮ್ಮನ್ನು ಮುಟ್ಟಿ ಈ ಆಗಮನ ಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮ ತಂದೆಯ ದೇವರೇ, ಈ ದಿವಸವನ್ನು ಆಶೀರ್ವದಿಸಿ ಸ್ವಾಮಿ. ಮತ್ತು ఆయన ಸುವಾರ್ತೆಯಲ್ಲಿ ಸ್ವಾಮಿ, ನಾವು ವಂಶಾವಳಿಯ ಮೂಲಕವಾಗಿ ಜನರು ನಡೆದು ಬಂದಂಥ ರೀತಿಯನ್ನು, ಅವರ ನೀತಿ ನ್ಯಾಯಗಳನ್ನು ನಾವು ಈ ಸಂದರ್ಭದಲ್ಲಿ ಧ್ಯಾನ ಮಾಡಿದ್ದೇವೆ. ಅಷ್ಟು ಅಲ್ಲ ಸ್ವಾಮಿ, ನಾವು ಮರಿಯಳನ್ನು ಮತ್ತು ಯೋಸೇಫನನ್ನು ನೀನು ಆಶೀರ್ವದಿಸಿದ ರೀತಿಯನ್ನು, ಅದ್ಭುತವಾದಂಥ ಕಾರ್ಯಗಳನ್ನು ನೀನು ಈ ಲೋಕಕ್ಕೆ ಅವತಾರ ಎತ್ತಿ ಬರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ನೀನು ಅಸಾಧಾರಣವಾದಂಥ ಮಗು ಸ್ವಾಮಿ, ಲೋಕದ ರಕ್ಷಕನಾಗಿದ್ದಿ, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಎಲ್ಲ ಹೆಸರುಗಳನ್ನು ಹೊಂದಿದಂತೆ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಘನಪಡಿಸುವಂತೆ ಈ ಒಂದು ಆಗಮನ ಕಾಲವನ್ನು ನಮಗಾಗಿ ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಮತ್ತು ವಿಶೇಷವಾಗಿ ಸ್ವಾಮಿ, ನೀನು ಲೋಕದ ಒಡೆಯನು, ರಕ್ಷಕನಾಗಿದ್ದಿ. ನಿನ್ನ ಬೆಳಕಿನಲ್ಲೇ ನಾವು ನಡೆಯುವಂತೆ ಕೃಪೆ ಮಾಡು. ನಮಗೆ ನಿನ್ನ ವಾಕ್ಯದ ಜ್ಞಾನದಿಂದ ನಮ್ಮನ್ನು ತುಂಬಿಸು. ಮೂಳನ್ನು ಜೋಯಿಸಿದ ಪಂಡಿತರು ಮತ್ತು ಕುರುಬರು ನಿನ್ನನ್ನು ಅವರು ಹುಡುಕಿಕೊಂಡು ಬರುವ ರೀತಿಯಲ್ಲಿ ನಾವು ಸಹ ಆ ಬೆಳಕಿನ ದಾರಿಯಲ್ಲಿ ನಡೀಲಿಕ್ಕಾಗುವಂತೆ ಕೃಪೆ ಮಾಡು. ಲೋಕದ ಕತ್ತಲೆಯಲ್ಲಿ ನಾವು ನಡೆಯುವಾಗ ಸ್ವಾಮಿ, ನೀನು ಬೆಳಕಿನ ಮಗುವಾಗಿ ನಮ್ಮ ಮಧ್ಯೆ ಅವತರಿಸಿ ಆ ಮೂಲಕವಾಗಿ ನಮ್ಮೆಲ್ಲರನ್ನು ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸು, ಬೆಳಕಿನಲ್ಲೇ ನಡೆಸು. ಮತ್ತು ವಿಶೇಷವಾಗಿ ಸ್ವಾಮಿ, ಕಷ್ಟ ಕಾಲದಲ್ಲಿರ್ತಕ್ಕಂಥವ್ರನ್ನ ಈ ಸಂದರ್ಭದಿಂದ ತ್ರಾಳಸ್ತಕ್ಕೆ ಒಪ್ಪಿಸುತ್ತೆ, ಅವರನ್ನು ಆಶೀರ್ವದಿಸು. ಮತ್ತು ಈ ರಾತ್ರಿ ನಮ್ಮನ್ನು ನಿನ್ನ ತ್ರಾಳಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನಿಶ್ಚಿತವಾದರೆ ನಾವು ಅರುಣೋದನ್ನು ನೋಡಿ ನೇಮಿಸಿರೋ ಕೆಲಸವನ್ನು ಮಾಡುವಂತೆ ಕೃಪೆ ಮಾಡು. ನಮ್ಮೆಲ್ಲ ಬಲಹೀನತೆ ಮತ್ತೊಮ್ಮೆ ಮನ್ನಿಸು ಸ್ವಾಮಿ. ರಕ್ತ ಪ್ರೋಕ್ಷಿತ ಕೈಗಳಿಂದ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸು. ಎಲ್ಲ ರೀತಿಯ ಬಲ ಆರೋಗ್ಯವನ್ನು ದಯಪಾಲಿಸಿ. ಈ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ದಿನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ. ತಪ್ಪು ಮಾಡಿದವ್ರನ್ನ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹಾಯತೆ, ನಡೆಸುವಿಕೆ ನಮ್ಮೆಲ್ಲರೊಂದಿಗಿರಲಿ.